Hello, dear friends, dear students. Let's begin articles today. Articles is one of the grammatical parts that we must learn to learn the language and speak fluently. Let's see how many articles are there, how these articles are work within a sentence, which word, which noun take which article. So ಇದೆಲ್ಲವನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಐ ಹೋಪ್ ಯು ನೋ ಆರ್ಟಿಕಲ್ ಮೀನ್ಸ್. ಓಕೆ, ಆರ್ಟಿಕಲ್ಸ್ ಅನ್ನ ನಾವು ಡಿಟರ್ಮೈನರ್ಸ್ ಅಂತ ಕೂಡ ಕರಿತೀವಿ. ಬಿಕಾಸ್ ದಟ್ ಈಸ್ ಗೋಯಿಂಗ್ ಟು ಡಿಟರ್ಮೈನ್ ದ ಇನ್ಫಾರ್ಮೇಶನ್ ಆಫ್ ಅ ನೌನ್. ಹಾಗಾಗಿ ನಾವು ಅದನ್ನು ಡಿಟರ್ಮೈನರ್ ಅಂತ ಕೂಡ ಕರಿತೀವಿ. ಸೊ ಒನ್ ಆಫ್ ದ ಡಿಟರ್ಮೈನರ್ಸ್ ಆರ್ ಆರ್ಟಿಕಲ್ಸ್. ಓಕೆ, ಆರ್ಟಿಕಲ್ಸ್ ಅನ್ನೋದು ಯೂಶುವಲ್ ಆಗಿ ನಾವು ಕರೆಯುವಂತ ಹೆಸರು. ಆರ್ಟಿಕಲ್ಸ್ ಆರ್ ಯೂಸ್ಡ್ ಬಿಫೋರ್ ನೌನ್ಸ್. ಓಕೆ, ನಾಮಪದಗಳ ಮುಂದೆ ನಾವು ಯೂಸ್ ಮಾಡುವಂಥದ್ದು ನೌನ್ಸ್ ಟು ಡಿಫೈನ್ ನೌನ್ಸ್ ಆರ್ ಗಿವ್ ಸಮ್ ಇನ್ಫಾರ್ಮೇಶನ್ ಅಬೌಟ್ ನೌನ್ಸ್. ಒಂದು ನೌನ್ನ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡೋಕೆ, ಅದನ್ನ ಎಕ್ಸ್ಪ್ಲೈನ್ ಮಾಡೋಕೆ ನಾವೇನನ್ನ ಯೂಸ್ ಮಾಡ್ತೀವಿ, ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಇಟ್ ಶೋಸ್ ಇಫ್ ದ ನೌನ್ ಈಸ್ ಸ್ಪೆಸಿಫಿಕ್ ಆರ್ ನಾಟ್. ಸೊ ನಮಗೆ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಪೆನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಂಗೆ ಆ ಪೆನ್ ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೆ ಇನ್ಫಾರ್ಮೇಶನ್ನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನೇನ್ ಮಾಡ್ತೀನಿ, ಯಾವುದೋ ಒಂದು ಪೆನ್ ಅಂತ ಹೇಳ್ತೀನಿ. ಪರ್ಟಿಕ್ಯುಲರ್ ಆಗಿ ನಂಗೆ ಆ ಪೆನ್ ಬಗ್ಗೆ ಗೊತ್ತಪ್ಪ ಅಂತ ಹೇಳಿದ್ರೆ ನಾನು ಅವಾಗ ಏನ್ ಮಾಡ್ತೀನಿ, ದಿಸ್ ರೆಡ್ ಪೆನ್. ಓಕೆ, ಸೊ ದ ಪೆನ್ ಐ ಆಮ್ ಟಾಕಿಂಗ್ ಅಬೌಟ್ ಈಸ್ ವೆರಿ ಈಸ್ ಬ್ಯೂಟಿಫುಲ್. ದ ಪೆನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಬಿಕಾಸ್ ದ ಸ್ಪೀಕರ್ ನೋಸ್ ಅಬೌಟ್ ದ ಸಬ್ಜೆಕ್ಟ್. ಸೊ ಅವನು ಮಾತಾಡ್ತಾ ಇರೋ ವಿಷಯದ ಬಗ್ಗೆ ಅವನಿಗೆ ಗೊತ್ತಿರೋದ್ರಿಂದ ಅಲ್ಲಿ ಅವನು ಯಾವ್ದನ್ನ ಯೂಸ್ ಮಾಡ್ತಿದ್ದಾನೆ, ದ ಅನ್ನ ಯೂಸ್ ಮಾಡ್ತಿದ್ದಾನೆ. ಗೊತ್ತಿಲ್ಲ ಅಂದಾಗ ಅ ಪೆನ್ ಅಂತ ಯೂಸ್ ಮಾಡ್ದ ಅಲ್ವಾ. ಸೊ ಹಾಗಾಗಿ ದಟ್ ಗೋಸ್ ಟು ಗಿವ್ ಯು ಸಮ್ ಇನ್ಫಾರ್ಮೇಶನ್ ಆರ್ ಇಟ್ ಡಿಫೈನ್ಸ್ ದಟ್ whether it is specific or not. So what are the types of articles? Two types of articles there. One is definite article, another is indefinite article. Definite article is the. Indefinite articles anta helidre a ಅಥವಾ an. A or an. A and an ಇವೆರಡು ಕೂಡ indefinite ಅಂದ್ರೆ not specific ಅಂತ ಅರ್ಥ. See, for example, we use articles like a man, the Himalayas, an apple, an egg, a laptop, a mobile, the USA, okay, a book, the book. ಈ ರೀತಿಯಾಗಿ ನಾವು ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಆದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಯಾವ ಆರ್ಟಿಕಲ್ ಅನ್ನು ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಇವಾಗ ನಿಮ್ಗೆ ಇನ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. Focus on this. First one is indefinite article. So definite article ಅನ್ನ ಆಮೇಲೆ ಕಲಿಯೋಣ. ಫಸ್ಟ್ indefinite ಅನ್ನೇ ಕಲಿಯೋಣ. Indefinite means what? Not specific. Indefinite articles ಯಾವ್ದಾವ್ದು ಬರುತ್ತೆ, ಎ ಮತ್ತು ಆನ್ ಬರುತ್ತೆ. ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ನಾವು ಯೂಸ್ ಮಾಡಬೇಕಾಗುತ್ತೆ ಅಕಾರ್ಡಿಂಗ್ ಟು ದ ಯೂಸೇಜ್. ಆಸ್ ದಿ ನೇಮ್ ಸಜೆಸ್ಟ್, ಅಂದ್ರೆ ಈ ಇಂಡೆಫಿನೆಟ್ ಅನ್ನೋ ವರ್ಡ್ ಯಾವ ರೀತಿ ಸಜೆಸ್ಟ್ ಮಾಡ್ತಾ ಇದೆ, ದೀಸ್ ಟೂ ಆರ್ಟಿಕಲ್ಸ್ ಆರ್ ಯೂಸ್ಡ್ ಟು ಶೋ ಸಮಥಿಂಗ್ ದಟ್ ಈಸ್ ನಾಟ್ ಡೆಫಿನೆಟ್ ಆರ್ ಪರ್ಟಿಕ್ಯುಲರ್. ಅಂದ್ರೆ ನಮಗೆ ಗೊತ್ತಿಲ್ಲದೆ ಇರೋದನ್ನ ಮಾತಾಡ್ಬೇಕಾದ್ರೆ ನಾವು ಎ ಅಥವಾ ಆನ್ ಅನ್ನ ಯೂಸ್ ಮಾಡ್ತೀವಿ. ದೇ ಆಲ್ಸೋ ಇಂಡಿಕೇಟ್ ದ ನಂಬರ್ 1. ಸೊ ಒಂದು, ಫಾರ್ ಎಕ್ಸಾಂಪಲ್ ನಾನು ಒಂದು ಮೊಟ್ಟೆಯನ್ನ ತಿಂದೆ ಅಂತ ಹೇಳ್ಬೇಕಲ್ವಾ. ಸೊ ಆ ಒಂದು ಅನ್ನೋದಕ್ಕೆ ನಾವು ಎ ಅಥವಾ ಆನ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಏಟ್ ಆನ್ ಆಪಲ್. ಓಕೆ, ಐ ಏಟ್ ಆನ್ ಆಪಲ್. ಸೊ ಎಷ್ಟು ಮೊಟ್ಟೆಯನ್ನ ತಿಂದಿದೀಯಾ, ಒಂದು ಮೊಟ್ಟೆಯನ್ನ ತಿಂದಿದ್ದೀನಿ. ಓಕೆ, ಸೊ ಇಲ್ಲಿ ಆಪಲ್ ಅನ್ನೋ ಒಂದು ಪದ ವವಲ್ ಇಂದ ಬಿಗಿನ್ ಆಗ್ತಾ ಇರೋದ್ರಿಂದ ನಾವು ಇಲ್ಲಿ ಆನ್ ಅನ್ನ ಯೂಸ್ ಮಾಡಿದೀವಿ. ಐ ಹ್ಯಾವ್ ಅ ಪೆನ್. ಐ ಹ್ಯಾವ್ ಅ ಪೆನ್. ಹೌ ಮೆನಿ ಪೆನ್ಸ್ ಡು ಯು ಹ್ಯಾವ್? ಐ ಹ್ಯಾವ್ ಓನ್ಲಿ ಒನ್ ಪೆನ್. ಸೊ ಒನ್ ಪೆನ್ ಅನ್ನೋದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ಅ ಪೆನ್ ಅಂತ ಹೇಳ್ತಾ ಇದ್ದೀನಿ. ಸೊ ದಿಸ್ ಬಿಗಿನ್ಸ್ ವಿತ್ ಕಾನ್ಸನೆಂಟ್ ಸೌಂಡ್, ದಟ್ ಈಸ್ ವೈ ವಿ ಹ್ಯಾವ್ ಯೂಸ್ಡ್ ಎ. ಡೋಂಟ್ ವರಿ, ಕಾನ್ಸನೆಂಟ್ ಮತ್ತೆ
ವವಲ್ ಸೌಂಡ್ ಅಂದ್ರೆ ಹೇಗೆ, ಅವುಗಳನ್ನ ಯಾವ ರೀತಿಯಾಗಿ ಅವುಗಳ ವ್ಯತ್ಯಾಸವನ್ನ ಹೇಗೆ ತಿಳ್ಕೊಳ್ಳೋದು, ಇವೆರಡನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಯು ನೀಡ್ ನಾಟ್ ಟು ವರಿ. ಓಕೆ, ಗೊತ್ತಾಯ್ತಲ್ವಾ ಎ ಮತ್ತು ಆನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ಸಬ್ಜೆಕ್ಟ್ ನಮ್ಗೆ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ ಅಂತಂದಾಗ, ಓಕೆ, ದೆರ್ ಈಸ್ ಅ ಗರ್ಲ್, there is a girl in my classroom, she sings melodiously. I don't know the name of my student, one of the students. ಸೊ ಯಾರೋ ಒಂದು ಹುಡುಗಿ ನನ್ನ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ, ಅವಳ ಹೆಸರು ನನಗೆ ಗೊತ್ತಿಲ್ಲ, ಹಾಗಾಗಿ ಯಾರೋ ಒಬ್ಬಳು ಅಂತ ಹೇಳ್ತಾ ಇದ್ದೀನಿ, ಯಾವುದೋ ಒಂದು ಹುಡುಗಿ ಅಂತ. ಸೊ ದಟ್ ಈಸ್ ನಾಟ್ ಸ್ಪೆಸಿಫಿಕ್, ನಾಟ್ ಡೆಫಿನೆಟ್, ಪರ್ಟಿಕ್ಯುಲರ್ ಆಗಿ ನಂಗೆ ಗೊತ್ತಿಲ್ಲ, ಹಾಗಾಗಿ ಅಲ್ಲಿ ನಾನು ಅ ಗರ್ಲ್ ಅಂತ ಯೂಸ್ ಮಾಡಿ. ಓಕೆ, ಸೊ ದಿಸ್ ಇಸ್ ನಾಟ್ ಸ್ಪೆಸಿಫಿಕ್ ಅಂತ ಅಂದಾಗ, ದಿಸ್ ಇಸ್ ನಂಬರ್ 1 ಅಂತ ಅಂದಾಗ ನಾವು ಎ ಅಥವಾ ಆನ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಈಗ ಸಂದರ್ಭ ಸಹಿತ ನಾವು ನೋಡ್ತಾ ಹೋಗೋಣ. ವಿತ್ ಸಿಂಗ್ಯುಲರ್ ಅಂಡ್ ಕೌಂಟಬಲ್ ನೌನ್ಸ್ ವಿ ಯೂಸ್ indefinite articles such as a or an. How? For example, ಈಗ ನನ್ನ ಹತ್ರ 10 ಪೆನ್ ಇದೆ ಅಂತ ಇಟ್ಕೊಳ್ಳೋಣ. I have 10 pens. Okay, so I can count it like 1, 2, 3, 4, 5, right? Whereas water is uncountable. ನಾವು ಇದನ್ನ ಎಣಿಸೋಕೆ ಸಾಧ್ಯ ಇಲ್ಲ. ಅಥವಾ ಡೈಮಂಡ್, ಓಕೆ, ಡೈಮಂಡ್ ಆರ್ ಗೋಲ್ಡ್ ಅಂತಾನೆ ಇಟ್ಕೊಳ್ಳೋಣ. ವಿ ಕಾಂಟ್ ಕೌಂಟ್ ದೀಸ್ ಆರ್ ಅನ್ಕೌಂಟಬಲ್ ನೌನ್ಸ್ ಅಂಡ್ ದೇ ಆರ್ ಆಲ್ರೆಡಿ ಸಿಂಗ್ಯುಲರ್. ಸೊ ಇವು ಆಲ್ರೆಡಿ ಸಿಂಗ್ಯುಲರ್ ಅಲ್ವಾ, ನಮಗೆ ಅಲ್ಲಿ ಎ ಅಥವಾ ಆನ್ ಅನ್ನ ಬಳಸುವಂತ ಅವಶ್ಯಕತೆ ಇರಲ್ಲ. ಹಾಗಾಗಿ ಸ್ಪೆಸಿಫಿಕ್ ಆಗಿ ನಾನು ಇಲ್ಲಿ ಹೇಳ್ತಾ ಇರೋದು, ಸಿಂಗ್ಯುಲರ್ ಇದ್ದಾಗ, ಫಾರ್ ಎಕ್ಸಾಂಪಲ್ 10 ಪೆನ್ಸ್ ಇದೆ ಅಂತ ಹೇಳಿದ್ರೆ ಆ ಪೆನ್ಸ್ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ, ಪೆನ್ಸ್ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ದಟ್ ಈಸ್ ರಾಂಗ್. ಯಾಕೆ ಅಂತ ಹೇಳಿದ್ರೆ ಪೆನ್ಸ್ ಅಂತ ಹೇಳಿದ್ರೆ ಪ್ಲೂರಲ್ ಆಗುತ್ತೆ. ನಾವು ಒಂದು ಪೆನ್ ಅಂತ ಹೇಳಬೇಕು ಅಂದಾಗ ಮಾತ್ರ ಅ ಪೆನ್, ಅಥವಾ ಎಗ್, ಮೊಟ್ಟೆ ಅಂತ ಇಟ್ಕೊಳ್ಳೋಣ, ಆನ್ ಎಗ್ ಅಂತ ಹೇಳ್ತೀವಿ ಅಲ್ವಾ. ಹಾಗಾಗಿ ಒಂದು ವಿತ್ ಸಿಂಗ್ಯುಲರ್, ಕೌಂಟೇಬಲ್ 1, 2, 3, 4 ಅಂತ ಎಣಿಸಲು ಸಾಧ್ಯವಿರುವ ನೌನ್, ಇವೆರಡರ ಜೊತೆ ನಾವೇನ್ ಮಾಡ್ತೀವಿ, ಎ ಅಥವಾ ಆನ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಒನ್ ಮೋರ್ ಸಿಚುವೇಶನ್ ವೇರ್ ವಿ ಯೂಸ್ ದಿಸ್ ಇಂಡೆಫಿನಿಟ್ ಆರ್ಟಿಕಲ್ ಅಂತ ಹೇಳಿದ್ರೆ, ಟು ಇಂಟ್ರಡ್ಯೂಸ್ ಸಮಥಿಂಗ್ ಆರ್ ಸಮ್ ಒನ್. ಸೊ ಯಾರನ್ನ ಇಂಟ್ರಡ್ಯೂಸ್ ಮಾಡಬೇಕು, ಯಾವ ವಸ್ತುವನ್ನು ಇಂಟ್ರಡ್ಯೂಸ್ ಮಾಡಬೇಕು ಅಂದಾಗ ನಾವಲ್ಲಿ ಎ ಅಥವಾ ಆನ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಹೇಳ್ದೆ ಇಲ್ಲಿ, ನನ್ನ ಕ್ಲಾಸ್ ರೂಮ್ ಅಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ ಅಂತ ಹೇಳ್ದೆ ಅಲ್ವಾ. ಸೊ ಐ ಬಿಗಿನ್ ಲೈಕ್ ದಿಸ್, ದೇರ್ ಈಸ್ ಅ ಗರ್ಲ್ ಇನ್ ಮೈ ಕ್ಲಾಸ್ ರೂಮ್, ಶಿ ಸಿಂಗ್ಸ್ ಮೆಲಡಿಯಸ್ಲಿ ಅಂತ. ಓಕೆ, ಅಂದ್ರೆ ನನ್ನ ಕ್ಲಾಸ್ ರೂಮ್ ಅಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಸಂಬಡಿ, ಮೈ ಪ್ರಿನ್ಸಿಪಲ್ ಆಸ್ಕ್ ಮಿ, ಓಕೆ, ಇಸ್ ದೇರ್ ಎನಿ ಗರ್ಲ್, ಇಸ್ ದೇರ್ ಎನಿ ಸ್ಟೂಡೆಂಟ್ ದಟ್ ಸಿಂಗ್ ವೆಲ್ ಇನ್ ಯುವರ್ ಕ್ಲಾಸ್ ರೂಮ್ ಅಂತ. ಆಗ ನಾನು ಹೇಳ್ತಾ ಇದ್ದೀನಿ, ಎಸ್ ಸರ್, ದರ್ ಇಸ್ ಅ ಗರ್ಲ್, she sings melodiously. The girl I am talking about is a classical dancer, classical singer, classical so and so. ಸೊ ನಾನು ಮೊದಲನೇ ಸೆಂಟೆನ್ಸ್ ಅಲ್ಲಿ ದೇರ್ ಈಸ್ ಎ ಗರ್ಲ್ ಅಂತ ಹೇಳಿದ್ರೆ, ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ದ ಗರ್ಲ್ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ಫಸ್ಟ್ ಸೆಂಟೆನ್ಸ್ ಅಲ್ಲೇನೆ ಇಂಟ್ರಡ್ಯೂಸ್ ಮಾಡಿಬಿಟ್ಟಿದ್ದೀನಿ ಅವಳನ್ನ, ಆಯ್ತಾ, ಅವಳ ಬಗ್ಗೆ ನಾನು ಮಾಹಿತಿಯನ್ನ ಕೊಟ್ಟಾಗಿದೆ. ಹಾಗಾಗಿ ಎರಡನೇ ಸೆಂಟೆನ್ಸ್ ಬಂದಾಗ ನಿಮ್ಮೆಲ್ರಿಗೂ ಅಥವಾ ನನಗೆ ಅವಳ ಬಗ್ಗೆ ಗೊತ್ತಾಗಿದೆ. ಅವಳೊಬ್ಳು ಕ್ಲಾಸಿಕಲ್ ಡ್ಯಾನ್ಸರೋ, ಸಿಂಗರೋ, ಅಥವಾ ಅವಳು ತುಂಬಾ ಚೆನ್ನಾಗಿ ಆಡ್ತಾಳೆ ಅನ್ನೋ ನಮಗ್ ಗೊತ್ತಾಗಿದೆ. ಹಾಗಾಗಿ ನಾನು ಯಾವ ಹುಡುಗಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ, ಈ ಹುಡುಗಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗಾಗಿ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ನಾನೇನ್ ತಗೊಳ್ತೀನಿ, ದ ಗರ್ಲ್ ಅಂತ ತಗೊಳ್ತೀನಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಇವೆರಡು ಸಂದರ್ಭಗಳಲ್ಲಿ ನಾವು ಎ ಅಥವಾ ಆನ್ ಅನ್ನ ಬಳಸ್ತಾ ಹೋಗ್ತೀವಿ. ಮುಂದೆ ಇನ್ನೂ ಬರುತ್ತೆ, ಬಟ್ ಇಷ್ಟು ಸಿಂಪಲ್ ಆಗಿ. ಇಲ್ಲಿ ಡಿವೈಡ್ ಮಾಡೋದು ಹೇಗೆ, ಎ ಬಳಸ್ಬೇಕಾ, ಆನ್ ಬಳಸ್ಬೇಕಾ? ದೆರ್ ಈಸ್ ಎ ಕನ್ಫ್ಯೂಷನ್ ಅಲ್ವಾ. ಯಾಕೆ ಅಂದ್ರೆ ಎರಡೂ ಕೂಡ ಒಂದು ಅನ್ನೋದನ್ನೇ ಹೇಳುತ್ತೆ, ಮತ್ತೆ ಎರಡೂ ಕೂಡ ಟಾಕಿಂಗ್ ಅಬೌಟ್ ಬೋತ್ ಟೂ ಆರ್ಟಿಕಲ್ಸ್ ಆರ್ ಟಾಕಿಂಗ್ ಅಬೌಟ್ ಅನ್ಸ್ಪೆಸಿಫಿಸಿಟಿ ಅಲ್ವಾ. ಅಂದ್ರೆ ನಿರ್ದಿಷ್ಟವಾಗಿ ಇಲ್ದಿರೋದ್ರ ಬಗ್ಗೆ ಮಾತಾಡ್ತಾ ಇದೆ. ಹಾಗಾದ್ರೆ ಎರಡರಲ್ಲಿ ಯಾವ್ದಪ್ಪ ಯೂಸ್ ಮಾಡೋದು? ದಟ್ ಈಸ್ ದ ಬಿಗ್ ಕ್ವೆಶನ್, ರೈಟ್? ಸೊ ಹಿಯರ್ ವಿ ಯೂಸ್ ಆನ್ ವಿತ್ ವವಲ್ ಸೌಂಡ್ಸ್
we use A with consonant sounds. Which are those vowel sounds? A, E, I, O, U. Okay, this is not U. Don't pronounce like U ಅಂತ ಸ್ಟ್ರೆಸ್ ಬಂದಾಗ ಅದು ಏನಾಗ್ಬಿಡುತ್ತೆ, ಯು ಅನ್ನೋ ಒಂದು ಸೌಂಡ್ ಬರುತ್ತೆ. ಹಾಗಾಗಿ ನಾವು ಡಬಲ್ ಸ್ಟ್ರೆಸ್ ಬಂದಾಗ ನಾವು ಏನು ಆರ್ಟಿಕಲ್ ಆನ್ ಅನ್ನ ಬಳಸೋದಿಲ್ಲ. ಓನ್ಲಿ ಅದು ಉ ಸೌಂಡ್, ಸೌಂಡ್ ಬರ್ತಿದಾಗ ಮಾತ್ರ ನಾವು ಆನ್ ಅನ್ನ ಯೂಸ್ ಮಾಡ್ತೀವಿ. ಯು ಶುಡ್ ಬಿ ಕೇರ್ಫುಲ್ ಅಬೌಟ್ ದಿಸ್ ಯು. ಓಕೆ, ಸೊ ಎಲ್ಲೆಲ್ಲಿ ಯಾವ ಪದಗಳು ಈ ಸೌಂಡ್, ಎಸ್ಪೆಷಲಿ ಸೌಂಡ್, ಓಕೆ, ಯು ಶುಡ್ ನಾಟ್ ಕನ್ಸಿಡರ್ ಓನ್ಲಿ ಲೆಟರ್ಸ್ ಬಟ್ ದ ಸೌಂಡ್. ಸೊ ನಾವು ಅಲ್ಲಿ ಏನೋ ಲೆಟರ್ ಇಂದ ಬಿಗಿನ್ ಆಗ್ತಾ ಇದೆ ಅಂದ ಮಾತ್ರಕ್ಕೆ ಅದು ವಬಲ್ ಸೌಂಡ್ ಆಗಲ್ಲ. ಇಟ್ ಮಸ್ಟ್ ಬಿ ಟೇಕ್ಸ್ ದಿಸ್ ಸೌಂಡ್. ಓಕೆ, ಎ, ಇ, ಐ, ಓ, ಉ. ಸೊ ಈ ಸೌಂಡ್ ಬರುತ್ತಲ್ವಾ, ಅದು ಬಂದಾಗ ಮಾತ್ರ ನಾವು ಆನ್ ಅನ್ನ ತಗೋಬೇಕಾಗತ್ತೆ. ಹಾಗಾದ್ರೆ ಸೌಂಡ್ ಯಾವ ರೀತಿ ಕಂಡುಹಿಡಿಯೋದು? ಸಿ, ಸ್ವರಗಳು. ನೀವು ಅದನ್ನ ಉಚ್ಚಾರಣೆಯನ್ನ ಮಾಡಬೇಕಾದ್ರೆ ಗಂಟಲಿಂದ ನೇರವಾಗಿ, ಓಕೆ, ಹಲ್ಲನ್ನು, ನಾಲಿಗೆಯನ್ನು ಅಥವಾ ಗಂಟಲಿನ ಕೊನೆ ಭಾಗವನ್ನು, ನಾಲಿಗೆಯನ್ನ ಕೊನೆ ಭಾಗವನ್ನು, ಹಲ್ಲನ್ನು, ತುಟಿಯನ್ನು, ಈ ಯಾವುದೇ ಮೌತ್ ಆರ್ಗಾನ್ಸ್ ಅನ್ನ ಟಚ್ ಮಾಡದೆ ಆ ಸೌಂಡ್ ನೇರವಾಗಿ ಗಂಟ್ಲಿಂದ ಹೊರಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ವವಲ್ ಸೌಂಡ್ ಆಗಿರುತ್ತೆ. ರಿಪೀಟ್ ಆಫ್ಟರ್ ಮೀ. ಎ, ಇ, ಐ, ಓ, ಯು. ನೋಡಿದ್ರ? ಸೊ ಅದು ನೇರವಾಗಿ ಗಂಟ್ಲಿಂದ ಹೊರಗಡೆ ಬರ್ತಾ ಇದೆ. ನಾವು ವಿ ಆರ್ ನಾಟ್ ಯೂಸಿಂಗ್ ಎನಿ ಒನ್ ಆಫ್ ದಿ ಮೌತ್ ಆರ್ಗಾನ್ಸ್ ಹಿಯರ್. ಇಫ್ ಟಚಸ್, ಮಿಸ್ಟೇಕ್ ಆಗಿ ನಿಮ್ಗೆ ಪ್ರೊನೌನ್ಸ್ ಮಾಡದೆ ಟಚ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಎ ಅನ್ನೋದಕ್ಕೆ ನಿಮ್ಗೆ ಎ ಅಂತ ನಾಲ್ಗೆನ ಮೇಲ್ ಟಚ್ ಮಾಡಿದ್ರೆ, ದಟ್ ಈಸ್ ನಾಟ್ ಮೈ ಮಿಸ್ಟೇಕ್. ಓಕೆ, so you should pronounce it properly. Then you will identify which is vowel, which is not. ಸೊ ಇಷ್ಟು ಬಿಟ್ಟು ಬೇರೆಲ್ಲವನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ಕಾನ್ಸನೆಂಟ್ ಸೌಂಡ್ ಯೂಸ್ ಮಾಡ್ತೀವಿ. ಕಾನ್ಸನೆಂಟ್ ಸೌಂಡ್ ಅನ್ನ ಯೂಸ್ ಮಾಡ್ಬೇಕಾದ್ರೆ ನಮ್ಗೆ ಲಿಪ್ಸ್ ಅಥವಾ ಟೀತ್ ಅಥವಾ ಟಂಗ್ ಏನಾದ್ರೂ ಒಂದು ಟಚ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬಾಲ್, ವ್ಯಂಜನಗಳು ಅಂತ ಹೇಳ್ತೀವಲ್ವಾ, ಬ ಬ ಅಂತ ಬಿಗಿನ್ ಹೇಳ್ಬೇಕಾದ್ರೇನೆ ಬ ತುಟಿ ಟಚ್ ಆಯ್ತು ನೋಡಿ. ಆದ್ರೆ ಇಲ್ಲಿ ಆಪಲ್, ಪ್ರೊನೌನ್ಸ್ ಇಟ್ ಆಪಲ್, ಆ ಬಂತಲ್ವಾ. ಸೊ ಆ ಫಸ್ಟ್ ಸೌಂಡ್ ಇದೆಯಲ್ವಾ, ಅದು ಏನಾಗುತ್ತೆ, ಎ ಅನ್ನ ತಗೊಳುತ್ತೆ. ಹಾಗಾಗಿ ಅಲ್ಲಿ ನಾವು ಆನ್ ಆಪಲ್ ಅದು ಯೂಸ್ ಮಾಡಿದ್ರೆ ಬಾಲ್, ಬ. ಸೊ ತುಟಿಯನ್ನ ಟಚ್ ಆಯ್ತಲ್ವಾ, ಅಲ್ಲಿ ನಾವು ಅ ಬಾಲ್ ಅಂತ ತಗೊಳ್ತೀವಿ. ಓಕೆನಾ? ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ವವಲ್ ಸೌಂಡ್ ಅಂಡ್ ಕಾನ್ಸನೆಂಟ್ ಸೌಂಡ್. ಯು ಮಸ್ಟ್ ರಿಮೆಂಬರ್, ಸೌಂಡ್ ಈಸ್ ಇಂಪಾರ್ಟೆಂಟ್. ಓಕೆ, ದಟ್ ಈಸ್ ದ ಡಿಸೈಡಿಂಗ್ ಫ್ಯಾಕ್ಟರ್ ಬಿಟ್ವೀನ್ ಎ ಅಂಡ್ ಆನ್. ಹಾಗಾದ್ರೆ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನ, ಇದು ಎಕ್ಸ್ಟ್ರಾ ನಿಮ್ಗೆ ಅಂದ್ರೆ ತುಂಬಾ ಡೀಪ್ ಆಗಿ ಹೋದಾಗ ಇದು ಇನ್ಫಾರ್ಮೇಶನ್ ಅನ್ನ ನೀವು ತಿಳ್ಕೋಬೇಕು. ಬಿಕಾಸ್ ಯು ಆರ್ ಇನ್ ಡಿಗ್ರಿ, ನೆಕ್ಸ್ಟ್ ಇವಾಗ ಮಾಸ್ಟರ್ ಡಿಗ್ರಿಗೆ ಹೋಗ್ತಾ ಇದ್ದೀರಾ ಅಂದ್ರೆ ಯು ಆರ್ ಗೋಯಿಂಗ್ ಟು ಬಿ ಎ ಟೀಚರ್. ಓಕೆ, ಸೊ ಲೈಕ್ ಅನ್ಲೆಸ್ ಆರ್ ಅಂಟಿಲ್ ಯು ಆರ್ ಗೋಯಿಂಗ್ ಟು ಬಿ ಎ ಟೀಚರ್. ಹಾಗಾಗಿ ಸೊ ಅದನ್ನ ಡೀಪ್ ಆಗಿ ಕೂಡ ತಿಳ್ಕೋಬೇಕಾಗಿರುತ್ತೆ. A or an is used before singular countable nouns. As I explained it already in the beginning. ಅದು ಸಿಂಗ್ಯುಲರ್ ಆಗಿರಬೇಕು, ಒಂದು ಕೌಂಟಬಲ್ ನೌನ್ ಕೂಡ ಆಗಿರಬೇಕು. ಅನ್ಕೌಂಟಬಲ್ಗೆ ನಾವು ಇಲ್ಲಿ ಏನು ಎ ಅಥವಾ ಆನ್ ಅನ್ನ ಯೂಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಇನ್ಫಾರ್ಮೇಶನ್, ಇನ್ಫಾರ್ಮೇಶನ್ ಈಸ್ ಅನ್ ಅನ್ಕೌಂಟಬಲ್ ನೌನ್ ಅಲ್ವಾ, ಅಲ್ಲಿ ನಾವು ಏನ್ ಮಾಡಲ್ಲ, ಆನ್ ಇನ್ಫಾರ್ಮೇಶನ್ ಅಂತ ಯೂಸ್ ಮಾಡಲ್ಲ. For example, advise. Advise is also uncountable noun. We don't use an advise. For example, knowledge. Knowledge is also uncountable noun. We don't say a knowledge. Okay, please mind. We don't use a or an with uncountable. Okay, uncountable jote ನಾವು ಯೂಸ್ ಮಾಡಲ್ಲ. ಓನ್ಲಿ ಕೌಂಟಬಲ್ ಇದ್ದಾಗ ಮಾತ್ರ 1, 2, 3 ಅಂತ ಎಣಿಸಲು ಸಾಧ್ಯವಿರುವ ನಾಮಪದಗಳ ಜೊತೆ ಮಾತ್ರ ನಾವು ಏನ್ ಮಾಡ್ತೀವಿ, ಎ ಅಥವಾ ಆನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಅದರಲ್ಲೂ ಸಿಂಗ್ಯುಲರ್ ಆಗಿರ್ಬೇಕು. ಬೆಡ್, 1 ಬೆಡ್, 2 ಬೆಡ್ಸ್, 3 ಬೆಡ್ಸ್. ಸೊ 1 ಅನ್ನೋದಕ್ಕೆ ಮಾತ್ರ ನಾವಿಲ್ಲಿ ಎ ಬೆಡ್ ಅಂತ ತಗೊಂಡ್ವಿ.
ಟೂ ಬೆಡ್ ಅಂತ ಬಂದ್ರೆ ಟೂ ಬೆಡ್ಸ್ ಅಂತ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ಸಿಂಗ್ಯುಲರ್ ಇರಬೇಕು, ಕೌಂಟಬಲ್ ಇರಬೇಕು. ಅ ಬೆಡ್, ಅ ಚೇರ್, ಅನ್ ಎಗ್. See, pronunciation important. You should consider the pronunciation also. An egg, a fish, a song, like that. Song. ನೋಡಿ ಸ ಅದ ಹಲ್ಲು ಮತ್ತೆ ತುಟಿ ಎಲ್ಲವೂ ಟಚ್ ಆಗುತ್ತಲ್ವಾ, ಹಾಗಾಗಿ ಅ ಸಾಂಗ್ ಅಂತ ತಗೊಂಡ್ವಿ. ಸೊ ಅದೊಂದು ಇನ್ಸ್ಟಾನ್ಸ್ ಆಯ್ತಾ, ಅಲ್ಲಿ ನಾವು ಎ ಅಥವಾ ಆನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ ಬಿಫೋರ್ ದಿ ವರ್ಬ್ಸ್ ಆರ್ ಯೂಸ್ಡ್ ಆಸ್ ನೌನ್ಸ್. ವರ್ಬ್ಸ್ ಅಂದ್ರೇನು? ಕ್ರಿಯಾಪದಗಳು. ಫಾರ್ ಎಕ್ಸಾಂಪಲ್, ಸ್ನಾನ ಮಾಡೋದಕ್ಕೆ ಏನಂತ ಹೇಳ್ತೀವಿ? ಬಾತಿಂಗ್ ಅಂತ ಹೇಳ್ತೀವಿ. ಸೊ ಅದನ್ನೇ ನಾವು ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂದಾಗ ಅದೇನಾಗುತ್ತೆ? ನಾಮಪದ ಆಗತ್ತೆ. ಸೊ ವರ್ಬ್ಗಳನ್ನ ಅಂದ್ರೆ ಕ್ರಿಯಾಪದಗಳನ್ನ ನಾಮಪದಗಳಾಗಿ ಯೂಸ್ ಮಾಡ್ಬೇಕಾದಾಗ ನಾವಲ್ಲಿ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಅ ಬಾತ್, ಟೇಕ್ ಅ ರೈಡ್, ಟೇಕ್ ಅ ವಾಕ್, ಗಿವ್ ಇಟ್ ಅ ಟ್ರೈ, ಟೇಕ್ ಅ ಡ್ರಿಂಕ್. ಈ ರೀತಿ. ಓಕೆ, ಇಲ್ಲಿ ನಾವು ಎ ಅನ್ನ ಯೂಸ್ ಮಾಡಿದೀವಿ. ಓಕೆ, ಸೊ ದಿಸ್ ಇಸ್ ಅಡ್ವಾನ್ಸ್ಡ್ ಇನ್ಫಾರ್ಮೇಶನ್. ನೀವು ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ. ಎ sometimes comes before determiners such as few, little, most, lot. Okay, I have a few friends, I have a little milk, I have a fan, many a. Okay, sorry, many a. This is a phrase, many a fan welcomed, like that. ಸೊ ಇಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ಎ ಅಥವಾ ಆನ್ ಈಸ್ ನಾಟ್ ಯೂಸ್ಡ್ ವಿತ್ ಅನ್ಕೌಂಟಬಲ್ nouns, as I explained it already. Okay, so explain ಮಾಡಿದೀನಲ್ವಾ. uncountable nouns such as advice, accommodation, luggage, information, furniture, equipment, news, hair, etc. ಓಕೆ, ಸೊ ಇಲ್ಲಿ ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ದೀನಿ ನಾನು, ಯಾವುದಕ್ಕೆಲ್ಲ ನಾವು ಎ ಅಥವಾ ಆನ್ ಅನ್ನ ಬಳಸಬಾರದು ಅಂತ. ಬೇಸ್ಡ್ ಆನ್ ದಟ್ ಯು ಶುಡ್ ಜಡ್ಜ್ ಅದರ್ ಕೌಂಟಬಲ್ ಅಂಡ್ ಅನ್ಕೌಂಟಬಲ್ ನೌನ್ಸ್. ಓಕೆ, for example, see, you must see this. A or an should not use before uncountable nouns. So if you use a or an, that is wrong. Okay, water, soil, hair, rice, oil, butter, jam, thread, furniture, sugar, salt, pepper, advice, equipment, mud, wool, yarn, news, luck, cement, thunder, weather, rain, luggage, gold, milk, silver, diamond, glitters, lightning, decision, food, etc. ಓಕೆ, ಈ ರೀತಿ ಯಾವುದೆಲ್ಲ ಬರುತ್ತೋ ಅದು ಅನ್ಕೌಂಟಬಲ್ ಆಗಿರುತ್ತೆ. ವೆನ್ ಇಟ್ ಈಸ್ ಅನ್ಕೌಂಟಬಲ್ ವಿ ಮಸ್ಟ್ ನಾಟ್ ಯೂಸ್ ಎ ಆರ್ ಆನ್. ಫಾರ್ ಎಕ್ಸಾಂಪಲ್, an oil, sorry, an oil, no, we must not use like that. But for example, box ಅಂತ ಇಟ್ಕೊಳ್ಳೋಣ, ಆಯಿಲ್ ಬಾಕ್ಸ್. ದಿಸ್ ಇಸ್ ಟುಗೆದರ್ ಅ ನೌನ್. ಆಯ್ತಾ, ಇದೊಂದು ನೌನ್ ಆಗಿರುತ್ತೆ. ಆಯಿಲ್ ಬಾಕ್ಸ್, ಐ ಆಮ್ ಯೂಸಿಂಗ್ ಎನ್ ಆಯಿಲ್ ಬಾಕ್ಸ್, ದಟ್ ಈಸ್ ರೈಟ್. ಆದ್ರೆ ಕೇವಲ ನಾವು ಫಾರ್ ಎಕ್ಸಾಂಪಲ್ ಎಣ್ಣೆ ತರ್ತಿದ್ದೀನಿ ಅಂತ ಹೇಳೋಕೆ an ಆಯಿಲ್ ಅಂತ ಹೇಳಿದ್ರೆ ದಟ್ ಈಸ್ ರಾಂಗ್. ಓಕೆನಾ. ಸೊ ಈ ರೀತಿ ನಾವು ಬಳಸಬಾರ್ದು ಆನ್ ಆಯಿಲ್ ಅಂತ. ಇಲ್ಲಿ ನಾವು ಈ ರೀತಿ ಬಳಸಬಹುದು, an ಆಯಿಲ್ ಬಾಕ್ಸ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದ ಡಿಫರೆನ್ಸ್ ಅಂಡ್ ಹೌ ಟು ಯೂಸ್ ಇಟ್ ಅಂಡ್ ಅನ್ಕೌಂಟಬಲ್ ನೌನ್ಸ್. ಸೊ ಈಗ ಎಲ್ಲೆಲ್ಲಿ ನಾವು ವಿತ್ ಪ್ರೊನೌನ್ಸಿಯೇಷನ್ ನೋಡಿ ಯಾವ ರೀತಿಯಾಗಿ ಯೂಸ್ ಮಾಡಿದೀವಿ ಅಂತ. ಆನ್ ಆಪಲ್, ಆಪಲ್ ನೋಡಿ ಸೌಂಡ್ ಎ ಇ ಐ ಓ ಯು, ಇದನ್ನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು ನೀವು. ಎ ಇ ಐ ಓ ಯು, ಯು ಅಂತ ಹೇಳಿದ್ರೆ ಅದನ್ನ ಸ್ಟ್ರೆಸ್ ಮಾಡಿದ್ರೆ ಅದು ವವಲ್ ಸೌಂಡ್ ಆಗಲ್ಲ, ಸ್ಟ್ರೆಸ್ ಮಾಡಿಲ್ಲ ಅಂದ್ರೆ ವವಲ್ ಸೌಂಡ್ ಆಗುತ್ತೆ. an apple, an elephant, a elephant, an igloo, an igloo, an umbrella, a umbrella. ಬಿಗಿನಿಂಗ್ ಸೌಂಡ್ ಮಾತ್ರ ಕನ್ಸಿಡರ್ ಮಾಡ್ಬೇಕು. ಓಕೆ, a ball, ಬ ನೋಡಿ ನಿಮ್ಮ ಲಿಪ್ಸ್ ಜಾಯಿನ್ ಆಗ್ತಿದೆ ಅಲ್ವಾ, ಬ. ಸೊ ಅದೇನಾಗುತ್ತೆ, ಅ ಬಾಲ್ ಆಗುತ್ತೆ. ಅ ಕಾರ್, ಅ ಡಾಲ್, ಆನ್ ಆನರ್. ಇಲ್ಲಿ ಎಚ್ ಸೈಲೆಂಟ್ ಇರುತ್ತೆ, ಇಟ್ ಬಿಗಿನ್ಸ್ ವಿತ್ ಅ. ಓಕೆನಾ, ಇಲ್ಲಿಂದ ಬಿಗಿನ್ ಆಗುತ್ತೆ. ನಾವು ಆ ರೀತಿ ಪ್ರೊನೌನ್ಸ್ ಮಾಡಿದಾಗ ಮಾತ್ರ ನಮಗೆ
ಆನ್ ಸಿಗುವಂಥದ್ದು. ಆನ್ ಆನರ್, ಆ, ಓಕೆ, ಆನರ್ ಅಂತ ಇಟ್ಕೊಳ್ಳೋಣ. ಹ ಬಂದಾಗ ಅಲ್ಲಿ ನಾವು ಆನ್ ಅನ್ನ ಬಳಸಕ್ ಆಗಲ್ಲ, ಆದ್ರೆ ಅ ಬಂದಾಗ ಬಳಸಬಹುದು. ಬಟ್ ಇಲ್ಲಿ ಎಚ್ ಸೈಲೆಂಟ್ ಆಗಿರುತ್ತೆ, ವಿ ಡೋಂಟ್ ಪ್ರೊನೌನ್ಸ್ ಇಟ್, ಸೊ ವಿ ಶುಡ್ ಪ್ರೊನೌನ್ಸ್ ಇಟ್ ಲೈಕ್ ಆನರ್. An octopus, a octopus, an ostrich. Like this we use an. So this is for your practice. So ಇಲ್ಲಿ ನೀವು ಲಿಪ್ಸ್ ಅನ್ನ ಅಥವಾ ಮೌತ್ ಆರ್ಗಾನ್ಸ್ ಗಳನ್ನ ಯೂಸ್ ಮಾಡ್ತೀರಾ ಮಾಡಲ್ವಾ, ಆ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಸೊ ಮೌಸ್, ಅ ಮೌಸ್, ಆಸ್ಟ್ರಿಚ್, an ostrich. ಸೊ ಹವರ್ ಅಲ್ಲ ಅದು, ಓಕೆ, ದಟ್ ಈಸ್ ನಾಟ್ ಹವರ್, ದಟ್ ಈಸ್ ಆರ್. ಆರ್ ಈ ರೀತಿ ನೀವು ಅದನ್ನ ಪ್ರೊನೌನ್ಸ್ ಮಾಡಬೇಕು, ಆಗ ನಮಗೆ ಆನ್ ಸಿಗುತ್ತೆ. ಐ ಹ್ಯಾವ್ ಸ್ಪೆಂಟ್ ಆನ್ ಆರ್ ಆನ್ ದಿಸ್ ಪೇಂಟಿಂಗ್, ಲೈಕ್ ದಟ್. ಒನ್, ಸೊ ಇಲ್ಲಿ ನಾವು ಓ ಅಂತ ಯೂಸ್ ಮಾಡಲ್ಲ, ಓಕೆ, ಬಟ್ ವಿ ಯೂಸ್ ಒನ್, ಹಾಗಾಗಿ ಇಲ್ಲಿ ಆನ್ ಬರಲ್ಲ, ಎ ಬರುತ್ತೆ. ಯೂನಿಕಾರ್ನ್, ಇಲ್ಲಿ ಯು ಅನ್ನೋದು ಸ್ಟ್ರೆಸ್ ಆಗುತ್ತೆ, ಸೊ ಹಾಗಾಗಿ ಇದು ವವಲ್ ಸೌಂಡ್ ಆಗಲ್ಲ, ಅ ಯೂನಿಕಾರ್ನ್ ಆಗುತ್ತೆ. ಯೂನಿವರ್ಸಿಟಿ, ಅ ಯೂನಿವರ್ಸಿಟಿ, ಇಲ್ಲಿ ಅಗ್ಲಿ, ಅ ಬರುತ್ತೆ, ಆಯ್ತಾ, ಹಾಗಾಗಿ ನಾವಿಲ್ಲಿ ಆನ್ ಅನ್ನ ತಗೋಬೇಕಾಗತ್ತೆ. ಹಾರ್ಸ್, ಹ ಬರುತ್ತಲ್ವಾ, ಎ ಹಾರ್ಸ್, ಬಟ್ ಇಲ್ಲಿ ನಾವು ಹಾನೆಸ್ಟ್ ಅಂತ ಹೇಳಲ್ಲ, ಓಕೆ, ಹ ಅಂತ ಬರಲ್ಲ, ಹ ಅ ಬರುತ್ತೆ. ಆನೆಸ್ಟ್, ಎಚ್ ಸೈಲೆಂಟ್, ಹಾಗಾಗಿ ಆನ್ ಆನೆಸ್ಟ್. Unbelievable, an unbelievable. Honor, an honor, H silent. Okay, like this you must practice. ಸೊ ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಎಲ್ಲಿ ಬಳಸಬಾರ್ದು ಎಲ್ಲಿ ಬಳಸಬೇಕು ಅಂತ. ಐ ಗೇವ್ ಹಿಮ್ ಅನ್ ಅಡ್ವೈಸ್. ಸೊ ಅಡ್ವೈಸ್ ಇಸ್ ಅನ್ ಅನ್ಕೌಂಟಬಲ್ ಅಲ್ವಾ, ಹಾಗಾಗಿ ನಾವು ಆನ್ ಅನ್ನ ಬಳಸಬಾರ್ದು. ಬಟ್ ವಿ ಕ್ಯಾನ್ ಸೇ ಐ ಗೇವ್ ಹಿಮ್ ಅಡ್ವೈಸ್, ದಟ್ಸ್ ಆಲ್. ಐ ಗೇವ್ ಹಿಮ್ ಅಡ್ವೈಸ್, ದಟ್ ಈಸ್ ಓಕೆ. ಐ ಬಾಟ್ ಅ ಫರ್ನಿಚರ್, ದಟ್ ಈಸ್ ಆಲ್ಸೋ ರಾಂಗ್. ನೀವು ಆಲ್ರೆಡಿ ನಾನು ನೌನ್ ಮಾಡ್ಬೇಕಾದ್ರೆ ನೋಡಿದೀರಾ ಯಾವ್ದೆಲ್ಲ ಅನ್ಕೌಂಟಬಲ್ಗೆ ಯಾವ ರೀತಿ ಬರಿಬೇಕು ಅಂತ. ಸೊ ಐ ಬಾಟ್ ಫರ್ನಿಚರ್, ದಟ್ಸ್ ಆಲ್. ಅ ಪೀಸ್ ಆಫ್ ಫರ್ನಿಚರ್ ಅಂತ ಹೇಳ್ಬೋದು, ಒಂದು ಅಂತ ಹೇಳೋದಕ್ಕೆ ನಾವು ಅ ಪೀಸ್ ಆಫ್ ಫರ್ನಿಚರ್ ಅಂತ ಹೇಳ್ಬೋದು, ಆದ್ರೆ ಅ ಫರ್ನಿಚರ್ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಓಕೆ, ಸೊ ಇದರಲ್ಲಿ ಕೆಲವೊಂದು ಎಕ್ಸೆಪ್ಷನಲ್ಸ್ ಇದೆ, ಅದರಲ್ಲಿ ನಾವು ಎ ಮತ್ತೆ ಆನ್ ಅನ್ನ ಬಳಸಬಹುದು. ಯಾವ ತರದ ಪದಗಳು, ಫಾರ್ ಎಕ್ಸಾಂಪಲ್ ನಾಯ್ಸ್ ಇರ್ಬೋದು, ಲೈ ಇರ್ಬೋದು, ದೀಸ್ ಆರ್ ಆಲ್ಸೋ ಅನ್ಕೌಂಟಬಲ್ ನೌನ್ಸ್, ಅಬ್ಸ್ಟ್ರಾಕ್ಟ್ ನೌನ್ಸ್ ಅಲ್ವಾ, ಆದ್ರೆ ಇಲ್ಲಿ ನಾವು ಬಳಸಬಹುದು. ನಾಯ್ಸ್, ಲೈ, ಫಾರ್ ಎಕ್ಸಾಂಪಲ್ ಡು ನಾಟ್ ಮೇಕ್ ಅ ನಾಯ್ಸ್, ಆ ರೀತಿ. ಓಕೆ, ಸೊ ನೆಕ್ಸ್ಟ್, ಐ ಹ್ಯಾವ್ ಆನ್ ಅಂಬ್ರೆಲಾ, ಆನ್ ಅಂಬ್ರೆಲಾ. This is an orange, orange. An elephant was crossing the road. Elephant. ಓಕೆ, ಹಾಗಾದ್ರೆ ಇಲ್ಲಿ ನಿಮ್ಗೆ ಗೊತ್ತಾಯ್ತಲ್ವಾ ಯಾವ ರೀತಿ ಎ ಮತ್ತೆ ಆನ್ ಅನ್ನ ಬಳಸೋದು ಅಂತ. ಶಿ ಈಸ್ ಸ್ಟಡಿಂಗ್ ಇನ್ ಅ ಯೂನಿವರ್ಸಿಟಿ, ಯೂನಿವರ್ಸಿಟಿ ಅಂತ ಬಂದಾಗ ಎ ಬರುತ್ತೆ. ದಿಸ್ ಈಸ್ ಅ ಯುನಿಕ್ ಪಿಕ್ಚರ್. ಯು, ಇಲ್ಲಿ ಯು ಯೂಸ್ ಸ್ಟ್ರೆಸ್ ಆಗುತ್ತೆ, ನಿಮ್ಮ ನಾಲಿಗೆಯ ಕೊನೆ ಭಾಗ ಗಂಟಲಿಗೆ ಟಚ್ ಆಗುತ್ತೆ ನೋಡಿ, ಅಲ್ಲಿ ನಾವು ವವಲ್ ಅನ್ನ ತಗೊಳಕ್ಕಾಗಲ್ಲ. ವವಲ್ ಅನ್ನ ತಗೊಳಕ್ಕಾಗಲ್ಲ ಅಂದಾಗ ನಾವು ಆನ್ ಅನ್ನ ತಗೊಳಕ್ಕಾಗಲ್ಲ ಅನ್ನೋದು ಅರ್ಥ, ಓಕೆನಾ. ಹಾಗಾಗಿ ಯುನಿಕ್ ಪಿಕ್ಚರ್ ಅಂತ ಬಂದಾಗ ಎ ಯುನಿಕ್ ಪಿಕ್ಚರ್. ಈ ಹ್ಯಾಸ್ ಕಂಪ್ಲೀಟೆಡ್ ಅನ್ MBA, ಎ ಅಂತ ಬಂತಲ್ವಾ, ಹಾಗಾಗಿ ಆನ್ ತಗೊಂಡ್ವಿ. ಶಿ ನೀಡ್ಸ್ ಅನ್ ಆರ್, ಸೊ ದಟ್ ಈಸ್ ಎಚ್ ಸೈಲೆಂಟ್, ಆರ್, ಅನ್ ಆರ್ ಟು ರೀಚ್ ದಿ ಡೆಸ್ಟಿನೇಷನ್. ಓಕೆ, ಸೊ ಇಲ್ಲಿ ನೋಡಿ, ವರ್ಡ್ಸ್ ಸ್ಟಾರ್ಟಿಂಗ್ ವಿತ್ ಅ ವವಲ್ ಬಟ್ ಯೂಸ್ ಎ ಇನ್ಸ್ಟೆಡ್ ಆಫ್ ಆನ್. ಇಲ್ಲಿ ನಮ್ಗೆ ವವಲ್ಗಳು ಇದ್ರೂ ಕೂಡ ನಾವೇನ್ ಮಾಡ್ತಾ ಇದೀವಿ, ಎ ಅನ್ನ ಬಳಸಬೇಕು. ಯಾಕೆಂದ್ರೆ ಸೌಂಡ್ ಇಂಪಾರ್ಟೆಂಟ್ ಅಲ್ವಾ, ನಮ್ಗೆ ಸೌಂಡ್ ಇಂಪಾರ್ಟೆಂಟ್, ಲೆಟರ್ ಅಲ್ಲ. ಓಕೆ, ಸೊ ಲೆಟರ್ ಈಸ್ ನಾಟ್ ಎಟ್ ಆಲ್ ಇಂಪಾರ್ಟೆಂಟ್, ಸೌಂಡ್ ಮಸ್ಟ್ ಬಿ ಕನ್ಸಿಡರ್ಡ್ ಹಿಯರ್. ಒನ್, ವ ಬರುತ್ತೆ, ಸೊ ಆನ್ ಬರಲ್ಲ, ಎ ಒನ್. A university, a unique picture, a uniform, a unit. Eucalyptus, ಓಕೆ, ಈನ ನಾವು ಸೌಂಡ್ ಮಾಡಲ್ಲ, ಇಲ್ಲಿ ಯುಕಲಾಪ್ಟಸ್ ಅಂತ ಹೇಳ್ತೀವಿ, ಹಾಗಾಗಿ ಅ. ಯುಟೆನ್ಸಿಲ್ಸ್, ಅ. ಯೂರೋ, ಅ. UFO, ಅ. ಯುರೋಪಿಯನ್, ಓಕೆ, ಯುರೋಪಿಯನ್, ಅ ಯುರೋಪಿಯನ್. ಆನ್ ಯುರೋಪಿಯನ್ ಬರಲ್ಲ, ಈ ಬಂದಿದೆ ಅಂತ ಮಾತ್ರಕ್ಕೆ ನಾವು ಆನ್ ಅನ್ನ ತಗೋಬಾರ್ದು. ಇಲ್ಲಿ ಈ ಅನ್ನ ನಾವು ಪ್ರೊನೌನ್ಸ್ ಮಾಡ್ತಾ ಇಲ್ಲ, ಯುರೋಪಿಯನ್ ಅಂತ ಹೇಳ್ತಾ ಇದೀವಿ, ಹಾಗಾಗಿ ಅದು ಎ ಯುರೋಪಿಯನ್.
ಓಕೆ, ಸೊ ಈ ರೀತಿ ನಾವು ಲೆಟರ್ ಅನ್ನ ಡಿಸೈಡ್ ಮಾಡಬಾರ್ದು, ಸೌಂಡ್ ಅನ್ನ ಡಿಸೈಡ್ ಮಾಡಬೇಕು. ಇಲ್ಲಿ ನೋಡಿ, ವರ್ಡ್ಸ್ ಸ್ಟಾರ್ಟಿಂಗ್ ವಿತ್ ಕಾನ್ಸನೆಂಟ್ ಲೆಟರ್ ಬಟ್ ಯೂಸ್ ಆನ್. ಬಟ್ ಇಲ್ಲಿ ಬೇರೆ ಬೇರೆ ಅಕ್ಷರಗಳು ಬಂದ್ರೂ ಕೂಡ ನಾವಿಲ್ಲಿ ಆನ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಯಾಕೆ ಅಂದ್ರೆ ಇಲ್ಲೂ ಕೂಡ ಸೌಂಡ್ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಎಚ್ ಸೈಲೆಂಟ್ ಇದೆ ನೋಡಿ, ಆರ್. ಓಕೆ, so R, one R, an R. Honest, honest, an honest man. Hourly, okay, haladu, hala, hourly, an hourly bus. An MBA, MBA, an MBBS, an MA, an MSc, an MMR, ANX, an ANX, X-ray, an X-ray, X-ray. ಓಕೆ, 8 ಅಂತ ಇಟ್ಕೊಳ್ಳೋಣ. 8 ಅಂತ ಹೇಳಿದ್ರೆ ನಂಬರ್ ಅಲ್ಲ, 8 ಪ್ರೊನೌನ್ಸಿಯೇಷನ್, an 8. She got an 8 number, like that. Yes. Okay, she said an S, like that. A, ಇಲ್ಲೂ ಕೂಡ ಎ ಬಂತಲ್ವಾ? ಸೊ AEIOU ಸೌಂಡ್ಗಳಿಂದ, ಓಕೆ, ಸೌಂಡ್ಗಳಿಂದ ಯಾವ ನೌನ್ಗಳು ಬಿಗಿನ್ ಆಗುತ್ತೋ ಅಲ್ಲಿ ನಾವು ಅದು ಅನ್ಸ್ಪೆಸಿಫಿಕ್ ಆಗಿ ಇದ್ದಾಗ ಎ ಅಥವಾ ಆನ್ ಅನ್ನ ಬಳಸಬೇಕಾಗತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಡೆಫಿನೆಟ್ ಆರ್ಟಿಕಲ್ಸ್. ನೆಕ್ಸ್ಟ್ ಒನ್ ಈಸ್ ಡೆಫಿನಿಟ್ ಆರ್ಟಿಕಲ್. ಡೆಫಿನಿಟ್ ಆರ್ಟಿಕಲ್ ಅಂದ್ರೆ ನಮ್ಗೆ ಸ್ಪೆಸಿಫಿಕ್ ಆಗಿ ಗೊತ್ತಿರುವಂತ ವಿಷಯಗಳ ಬಗ್ಗೆ ಮಾತಾಡ್ಬೇಕಾದಾಗ ನಾವು ದ ಅನ್ನ ತಗೊಳ್ತೀವಿ. ಅದರಲ್ಲೂ ಕೂಡ ದ ಅನ್ನ ಎಲ್ಲೆಲ್ಲಿ ಬಳಸಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿ ಬರುತ್ತೆ. Okay, don't worry, I will explain that also. For example, okay, first let's see what it is, how it works. It is used before singular or plural, yaudadru agirli, nouns, when the noun is specific. That is important. Specific and particular. It is used to determine something particular and before plural nouns athwa singular. To indicate the superlative degree of comparison also we use the. For example, this is the book I am talking about. ನಾನು ಹೇಳ್ತಾ ಇದ್ದೀನಿ, ನನ್ನ ಹತ್ರ ಒಂದು ಬುಕ್ ಇದೆ. ಓಕೆ, this is the book I am talking about. ದಿಸ್ ಬುಕ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ದಿಸ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಹತ್ರ ಬುಕ್ ಇದೆ ಅಥವಾ ಸ್ಪೀಕರ್ ನೋಸ್ ದಟ್ ಬುಕ್ ಅಂತ ಆಯ್ತು. ಹಾಗಾಗಿ ನಾನು ದ ಬುಕ್ ಅಂತ ಹೇಳ್ತಾ ಇದ್ದೆ. ದಿಸ್ ಈಸ್ ದ ಬುಕ್ ಐ ಆಮ್ ಟಾಕಿಂಗ್ ಅಬೌಟ್. ಸ್ಪೀಕರ್ ನೋಸ್. ಬಿಫೋರ್ ಅ ಸೂಪರ್ಲೇಟಿವ್ ಡಿಗ್ರಿ, ವೆನ್ ಐ ಟೀಚ್ ಯು ಡಿಗ್ರೀಸ್ ಯು ವಿಲ್ ಕಮ್ ಟು ನೋ. ಸೊ ಸೂಪರ್ಲೇಟಿವ್ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕದು, ಒಂದು ದೊಡ್ಡದು, ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚೆನ್ನಾಗಿದೆ, ಇದಕ್ಕಿಂತ ಪರವಾಗಿಲ್ಲ, ಈ ರೀತಿ ಕಂಪೇರ್ ಮಾಡ್ತೀವಲ್ವಾ, ಅದರಲ್ಲಿ ಪಾಸಿಟಿವ್ ಡಿಗ್ರಿ, ಕಂಪಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಅಂತ ಬರುತ್ತೆ. ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಯಾವಾಗ್ಲೂ ನಾವು ಫಾರ್ ಎಕ್ಸಾಂಪಲ್ EST ಅಡ್ಜೆಕ್ಟಿವ್ಸ್ ಗಳನ್ನ ಯೂಸ್ ಮಾಡ್ತೀವಿ, ಅಥವಾ ಮೋರ್ ಅಥವಾ ಲೆಸ್ ಅನ್ನೋದು ಬರುತ್ತೆ. ಓಕೆ, ಸಾರಿ, ದಿಸ್ ಇಸ್ ಕಂಪಾರಿಟಿವ್. ಮೋಸ್ಟ್ ಅಥವಾ ಲೀಸ್ಟ್ ಅಂತ ಬರುತ್ತೆ, ಅಥವಾ EST ಇಂದ ಎಂಡ್ ಆಗ್ತಾ ಇರುವಂತ ಅಡ್ಜೆಕ್ಟಿವ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ತುಂಬಾ ದೊಡ್ಡ ಅಡ್ಜೆಕ್ಟಿವ್ ಅಂತ ಅಂದ್ರೆ ನಾವು ಇವೆರಡರಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡ್ತೀವಿ. ಕಡಿಮೆ ಅನ್ನೋದಕ್ಕೆ ಲೀಸ್ಟ್, ಜಾಸ್ತಿ ಅನ್ನೋದಕ್ಕೆ ಮೋಸ್ಟ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆನಾ? ತುಂಬಾ ಚಿಕ್ಕ ಅಡ್ಜೆಕ್ಟಿವ್ ನೋಡಿದಿರಲ್ಲ ಆಗ್ಲೇ, ಸೊ ಅಡ್ಜೆಕ್ಟಿವ್ ಆದ್ರೆ EST ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ದ ಲಾಂಗೆಸ್ಟ್ ರಿವರ್. ಲಾಂಗ್ ಪ್ಲಸ್ EST, ಲಾಂಗೆಸ್ಟ್ ರಿವರ್, ಅಲ್ಲಿ ನಾವು ದ ಅನ್ನ ತಗೋಬೇಕು. ಬ್ಯೂಟಿಫುಲ್ ಅನ್ನೋದು ಸ್ವಲ್ಪ ಉದ್ದವಾದ ವರ್ಡ್ ಅಲ್ವಾ, ಅಲ್ಲಿ ನಾವು ಮೋಸ್ಟ್ ಬ್ಯೂಟಿಫುಲ್, ಲೀಸ್ಟ್ ಬ್ಯೂಟಿಫುಲ್ ತಗೊಳ್ತೀವಿ. ಮೋಸ್ಟ್ ಬ್ಯೂಟಿಫುಲ್, ಇಲ್ಲಿ ನಾವು ದ ಮೋಸ್ಟ್ ಬ್ಯೂಟಿಫುಲ್ ಅಂತ ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ಯೂಶುವಲಿ ಎಕ್ಸಾಮ್ ಅಲ್ಲಿ ಕೇಳುವಂತಹ ಕ್ವೆಶನ್ ಸೂಪರ್ಲೇಟಿವ್ ಡಿಗ್ರಿ ಮೇಲೆ ಕೂಡ ಆಗಿರುತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಸುರೇಶ್ ಈಸ್ ದ ಬೆಸ್ಟ್ ಆಕ್ಟರ್ ಅಂದ್ರೆ ಎಲ್ಲ 10 ಜನ ಇದ್ದಾರೆ ಅಂತಂದ್ರೆ ಅವರೆಲ್ಲರಲ್ಲಿ ಅವನು ಬೆಸ್ಟ್ ಆಕ್ಟರ್ ಅಂತ ಅರ್ಥ. ಓಕೆ, ದ ಬೆಸ್ಟ್. ಶಿ ಈಸ್ ದ ಮೋಸ್ಟ್ ಬ್ಯೂಟಿಫುಲ್. ಲೈಕ್ ದಿಸ್ ವಿ ಯೂಸ್ ಇನ್ ಸೂಪರ್ಲೇಟಿವ್ ಡಿಗ್ರಿ, ದ ಅನ್ನ ಯೂಸ್ ಮಾಡ್ತೀವಿ. ಯೂನಿಯನ್ ಮತ್ತೆ ಸಮಥಿಂಗ್ ಸ್ಪೆಸಿಫಿಕ್ ಇದ್ದಾಗ, ಪ್ರಾಪರ್ ನೌನ್ಸ್ ಇದ್ದಾಗ ನಾವಲ್ಲಿ ದ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದ ಗಂಗಾ.
ರಿವರ್ ಗಂಗಾ. ಸೊ ಇಲ್ಲಿ ನಾವು ಗಂಗಾ ರಿವರ್ ಇಡೀ ಇಂಡಿಯಾದಲ್ಲಿ ಒಂದೇ ರಿವರ್ ಇರೋದು. ಪ್ರಾಪರ್ ನೌನ್ ದ ಅನ್ನ ಯೂಸ್ ಮಾಡ್ತೀವಿ. ಹಾಗಂತ ದ ಸುಷ್ಮಿತಾ, ದ ನಂದಿನಿ, ದ ಕೃಷ್ಣ, ದ ರಮ್ಯಾ ಅಂತ ಯೂಸ್ ಮಾಡಬಾರ್ದು. ದಟ್ ಈಸ್ ರಾಂಗ್. ಓಕೆ. ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಒಂದು ಒಕ್ಕೂಟಗಳು, ದ್ವೀಪಗಳ ಗುಂಪು, ಮೌಂಟೇನ್ಸ್ಗಳ ಗುಂಪು, ಈ ರೀತಿ ಬಂದಾಗ ನಾವಲ್ಲಿ ದ ಅನ್ನ ಯೂಸ್ ಮಾಡ್ತೀವಿ. ಓಕೆ. ದ ಯುನೈಟೆಡ್ ಸ್ಟೇಟ್ಸ್, ದ ಯುನೈಟೆಡ್ ಕಿಂಗ್ಡಮ್, ಓಕೆ, ದ ಯುನೈಟೆಡ್ ಅರೇಬಿಯನ್ ಎಮಿರೈಟ್ಸ್, ಈ ರೀತಿ ಯೂನಿಯನ್ಸ್ಗಳು ಬಂದಾಗ ನಾವಲ್ಲಿ ದ ಅನ್ನ ಯೂಸ್ ಮಾಡ್ತೀವಿ. ದ ಸನ್, ದ ಮೂನ್, ದ ಸ್ಕೈ. ಸೊ ನಮ್ಮ ಇಡೀ ಯೂನಿವರ್ಸಿಗೆ ಒಂದೇ ಸನ್, ಒಂದೇ ಮೂನ್, ಒಂದೇ ಸ್ಕೈ ಅಲ್ವಾ, ಹಾಗಾಗಿ ಅಲ್ಲಿ ನಾವು ದ ಅನ್ನ ಯೂಸ್ ಮಾಡ್ತೀವಿ ಸ್ಪೆಸಿಫಿಕ್ ಆಗಿ. ಓಕೆ. ಸೊ ಫಾರ್ ಯೂಸಿಂಗ್ ಎ ಪ್ರಾಪರ್ ನೌನ್ ಆಸ್ ಎ ಕಾಮನ್ ನೌನ್, ಪ್ರಾಪರ್ ನೌನ್ ಅನ್ನ ಕಾಮನ್ ನೌನ್ ಆಗಿ, ಪ್ರಾಪರ್ ನೌನ್ ಅಂದ್ರೇನು, ಒಬ್ಬ ವ್ಯಕ್ತಿಗೆ, ಒಂದು ವಸ್ತುವಿಗೆ ಕೊಡುವಂತ ಹೆಸರು. ಕಾಮನ್ ನೌನ್ ಅಂದ್ರೇನು, ಒಂದು ಗುಂಪಿಗೆ ಸೇರಿರುವಂತ ಒಂದೇ ರೀತಿಯಾದ ಎಲ್ಲ ವಸ್ತುಗಳನ್ನ ನಾವು ಒಂದೇ ರೀತಿಯಾಗಿ ಕರೆಯುವಂಥದ್ದು. ಫಾರ್ ಎಕ್ಸಾಂಪಲ್ ಹುಡುಗಿಯರು, ಆ ರೀತಿಯಾಗಿ ಯೂಸ್ ಮಾಡ್ತೀವಲ್ವಾ. ಗರ್ಲ್ಸ್. ಸೊ ಫಿಮೇಲ್ ಕ್ವಾಲಿಟಿಯನ್ನ ಯಾರೆಲ್ಲ ಹೊಂದಿರುತ್ತೋ ನಾವು ಗರ್ಲ್ ಅಂತ ಹೇಳ್ತೀವಿ. ಓಕೆ. ಮೆಂಟಲಿ, ಫಿಸಿಕಲಿ ಏನಾದ್ರೂ ಆಗಿರ್ಲಿ, ಡೋಂಟ್ ಕ್ವೆಶನ್ ಮೀ ಲೈಕ್ ದ್ಯಾಟ್. ಓಕೆ. ಸೊ ಹಾಗಾದ್ರೆ ನೋಡಿ, ಹಿ ಈಸ್ ದ ವಿರಾಟ್ ಕೊಹ್ಲಿ ಆಫ್ ಅವರ್ ಟೀಮ್ ಅಂದ್ರೆ ಹಿ ಜಸ್ಟ್ ಪ್ಲೇಸ್ ಲೈಕ್ ವಿರಾಟ್ ಕೊಹ್ಲಿ. ಅಂದ್ರೆ ಅವನು ವಿರಾಟ್ ಕೊಹ್ಲಿ ಅಷ್ಟೇ ಚೆನ್ನಾಗಿ ಆಟ ಆಡ್ತಾನೆ. ಹಾಗಾಗಿ ನಾವೇನಂತ ಹೇಳ್ತಾ ಇದೀವಿ, ಹಿ ಈಸ್ ದ ವಿರಾಟ್ ಕೊಹ್ಲಿ ಆಫ್ ಅವರ್ ಟೀಮ್ಸ್. ನಮ್ಮ ಟೀಮ್ ಅಲ್ಲಿ ಇರುವಂತ ವಿರಾಟ್ ಕೊಹ್ಲಿ ಇವನು ಅಂತ ಹೇಳ್ತಾ ಇದೀವಿ. He is the Shakespeare of our times. Okay. So ಶೇಕ್ಸ್ಪಿಯರ್ ಕಮ್ಸ್ ಇನ್ 15th and 16th century ಅಲ್ವಾ. ಸೊ ಅವನು ಎಷ್ಟು ಚೆನ್ನಾಗಿ ಪ್ಲೇಗಳನ್ನ ಬರಿತಾ ಇದ್ದ ಅಂತಂದ್ರೆ, he used to mesmerize his audience. Just like that, Rama, I don't know who is Rama, but imagine Rama is a playwright. Okay, playwright ಅಂದ್ರೆ ನಾಟಕಕಾರ. ಅವನು ನಾಟಕಗಳನ್ನ ಬರೀತಾನೆ. ಅವನು ಎಷ್ಟು ಚೆನ್ನಾಗಿ ನಾಟಕಗಳನ್ನ ಬರೀತಾನೆ. 15th 16th ಸೆಂಚುರಿಯಲ್ಲಿದ್ದ ಶೇಕ್ಸ್ಪಿಯರ್ ಅಷ್ಟೇ ಚೆನ್ನಾಗಿ ಬರೀತಾನೆ. ಹಾಗಾಗಿ ವಿ ಕಾಲ್ ಹಿಮ್ ಆಸ್ ಹಿ ಈಸ್ ದ ಶೇಕ್ಸ್ಪಿಯರ್ ಆಫ್ ಅವರ್ ಟೈಮ್ಸ್ ಅಂತ ಕರಿತಾ ಇದ್ದೀವಿ. ಹೀಗೆ ಪ್ರಾಪರ್ ನೌನ್ಗಳನ್ನ, ಇವನು ಅವಳ ರೀತಿನೇ ಇದ್ದಾನೆ, ಅವಳ ತಂದೆ ರೀತಿನೇ ಇದ್ದಾನೆ, ಅವಳ ರೀತಿನೇ ಬರೀತಾನೆ. ಸೊ ಏನೋ ಒಂದ್ ಆ ರೀತಿ ಕಂಪೇರ್ ಮಾಡ್ತೀವಲ್ವಾ, ಅವಾಗ ಹಿ ಈಸ್ ದ ಅಂತ ಯೂಸ್ ಮಾಡಬಹುದು. ಡಬಲ್ ಕಂಪ್ಯಾರಿಸನ್ ಅಂತ ಬಂದಾಗ, ದ ಮೋರ್ ಯು ವರ್ಕ್ ದ ಬೆಟರ್ ಯುವರ್ ರಿಸಲ್ಟ್ ವಿಲ್ ಬಿ. ದ ಹೈಯರ್ ಯು ಗೋ ದ ಲೋವರ್ ವಿಲ್ ದ ಲೆವೆಲ್ ಆಫ್ ಆಕ್ಸಿಜನ್. ಅಂದ್ರೆ ನೀವು ತುಂಬಾ ಹೈಟ್ ಹೋದಾಗೆ ನೀವು ಏನೋ ಆ ಲೆವೆಲ್ ಆಫ್ ಆಕ್ಸಿಜನ್ ತುಂಬಾ ಕೆಳಗಡೆ ಬರುತ್ತೆ. ತುಂಬಾ ದ ಮೋರ್ ನೀವು ಹೆಚ್ಚು ವರ್ಕ್ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ಕೂಡ ಬರುತ್ತೆ. ಈ ರೀತಿ ಡಬಲ್ ಕಂಪ್ಯಾರಿಸನ್ ಇದಾಗ್ಲೂ ದ ಅನ್ನ ಯೂಸ್ ಮಾಡ್ತೀವಿ. ಬಿಫೋರ್ ಲ್ಯಾಂಗ್ವೇಜ್ to denote nationality. When it comes to language itself, we don't use the. ಆಯ್ತಾ? For example, Kannada, English, Hindi, Tamil, whatever. ಆಯ್ತಾ? ಲ್ಯಾಂಗ್ವೇಜ್ಗಳು ಬಂದಾಗ ನಾವೇನ್ ಮಾಡಲ್ಲ, ಇಲ್ಲಿ ದ ಅನ್ನ ಬಳಸಲ್ಲ. ಓಕೆ, ದಟ್ ಈಸ್ ರಾಂಗ್. ಆದರೆ ಇನ್ಸ್ಟೆಡ್ ಆಫ್ ದಟ್ ನಾವು ಕನ್ನಡವನ್ನ ಯೂಸ್ ಮಾಡಿಕೊಂಡು ಕನ್ನಡಿಗ ಅಂತ ಹೇಳ್ತೀವಿ. ಕನ್ನಡಿಗ, ದಿಸ್ ಇಸ್ ಅನ್ ಅಡ್ಜೆಕ್ಟಿವ್ ಅಲ್ವಾ, ಕನ್ನಡಿಗ. ಸೊ ಈ ಕನ್ನಡಿಗ ಅನ್ನೋ ಪದ ಇದೆಯಲ್ವಾ, ಅಲ್ಲಿ ನಾವು ದ ಕನ್ನಡಿಗ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಕೆಲವೊಂದು ಪದಗಳನ್ನ ನಾವು ಭಾಷೆ ಯಾವುದು ಅಥವಾ ಏನೋ ನ್ಯಾಷನಾಲಿಟಿ ಯಾವುದು ಅಂದ್ರೆ ಅವ್ರು ಯಾವ ಗುಂಪಿಗೆ ಸೇರಿದ್ದಾರೆ, ಯಾವ ದೇಶಕ್ಕೆ ಸೇರಿದ್ದಾರೆ ಅಂತ ಹೇಳ್ಬೇಕಾದ್ರೆ ಗೊತ್ತಾಗಲ್ಲ. ಯಾವ ರೀತಿ ನೋಡಿಲಿ, the English defeated the French. Here English stands for the people of England. Okay, here French stands for the people of France. ಫ್ರಾನ್ಸ್ ನ ಜನತೆಯನ್ನ ಹೇಳುತ್ತೆ, ಇದು ಇಂಗ್ಲೆಂಡ್ ನ ಜನತೆಯನ್ನ ಹೇಳುತ್ತೆ. ಸೊ ನ್ಯಾಷನಾಲಿಟಿಯನ್ನ ಹೇಳ್ತಿರೋದ್ರಿಂದ ಮಾತ್ರ ನಾವು ದ ಅನ್ನ ಯೂಸ್ ಮಾಡ್ತಾ ಇದೀವಿ, ಲ್ಯಾಂಗ್ವೇಜ್ ಅಲ್ಲ. ಲ್ಯಾಂಗ್ವೇಜ್ ಬಂದಾಗ ನಾವು ದ ಅನ್ನ ಯೂಸ್ ಮಾಡಲ್ಲ. ದ ಕನ್ನಡ, ದ ಇಂಗ್ಲಿಷ್, ದ ತಮಿಳ್ ಅಂತ ಯೂಸ್ ಮಾಡಲ್ಲ. ಓಕೆ. ಸೊ ಈಗ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಇನ್ಸಿಡೆಂಟ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ, ಎಲ್ಲೆಲ್ಲಿ ನಾವು ದ ಅನ್ನ ಯೂಸ್ ಮಾಡಬೇಕು, ಎಲ್ಲೆಲ್ಲಿ ಯೂಸ್ ಮಾಡಬಾರ್ದು.
ಓಕೆ, ಫಸ್ಟ್ ಈಸ್ ಮಸ್ಟ್ ನಾಟ್ ಪ್ರಿಸೀಡ್, ಅಂದ್ರೆ ಎಲ್ಲಿ ನಾವು ದ ಅನ್ನ ಯೂಸ್ ಮಾಡಬಾರ್ದು, ಯಾವ ನೌನ್ಸ್ ಗಳ ಜೊತೆ ನಾವು ದ ಅನ್ನ ಯೂಸ್ ಮಾಡಬಾರ್ದು. ಓಕೆ, ನೇಮ್ ಆಫ್ ಕಾಂಟಿನೆಂಟ್ಸ್, ಆಯ್ತಾ, ಕಾಂಟಿನೆಂಟ್ ಬಂದಾಗ ನಾವು ದ ಅನ್ನ ಯೂಸ್ ಮಾಡಬಾರ್ದು. ಓಕೆ, ದಿಸ್ ಇಂಟು ಮಾರ್ಕ್ ಅನ್ನ ನೀವು ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾವು ದ ಅನ್ನ ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಏಷ್ಯಾ, ಯುರೋಪ್, ಆಸ್ಟ್ರೇಲಿಯಾ, ಆಫ್ರಿಕಾ, ಸೌತ್ ಅಮೇರಿಕಾ, ಸೌತ್ ಆಫ್ರಿಕಾ, ನಾರ್ತ್ ಅಮೇರಿಕಾ, ಅಂಟಾರ್ಟಿಕಾ. ಸೊ ಈ ರೀತಿ ಖಂಡಗಳು ಅಂತ ಬಂದಾಗ ನಾವಲ್ಲಿ ದ ಅನ್ನ ಯೂಸ್ ಮಾಡ್ದಲ್ಲ. ಫಾರ್ ಎಕ್ಸಾಂಪಲ್ ದ ಏಷ್ಯಾ ಅಂತ ಬರೆದ್ರೆ ನಾವು ದಟ್ ಈಸ್ ರಾಂಗ್. ವಿ ಶುಡ್ ಓನ್ಲಿ ರೈಟ್ ಏಷ್ಯಾ, ಯುರೋಪ್ ಲೈಕ್ ದಟ್. ನೇಮ್ಸ್ ಆಫ್ ಕಂಟ್ರೀಸ್, ಇಂಡಿಯಾ, ಆಸ್ಟ್ರೇಲಿಯಾ, ಬೊಲಿವಿಯಾ, ಇಂಗ್ಲೆಂಡ್, ಫ್ರಾನ್ಸ್, ಲೈಕ್ ದಟ್. ರಾಷ್ಟ್ರಗಳು ಅಂತ ಬಂದಾಗ ನಾವಲ್ಲಿ ಏನ್ ಮಾಡಲ್ಲ, ದ ಅನ್ನ ಯೂಸ್ ಮಾಡಲ್ಲ. ಹಾಗಾದ್ರೆ US ಗೆ ಯೂಸ್ ಮಾಡಿದ್ರಿ ಅಲ್ವಾ ಮೇಡಮ್? ನೋ, ದಟ್ ಈಸ್ ಡಿಫ್ರೆಂಟ್. ದಟ್ ಈಸ್ ಯೂನಿಯನ್, ಅವರ್ಸ್ ಈಸ್ ನೇಷನ್. ಓಕೆ, ಒಂದು ರಾಷ್ಟ್ರ. ಸೊ ಇಲ್ಲಿ ನಾವು ದ ಇಂಡಿಯಾ ಅಂತ ಬರೆದ್ರೆ ದಟ್ ಈಸ್ ರಾಂಗ್. ಓಕೆ, ದ ಇಂಡಿಯಾನೋ ದ ಇಂಗ್ಲೆಂಡ್ ಅಂತಾನೋ ಬರೆದ್ರೆ ದಟ್ ಈಸ್ ರಾಂಗ್. ನೇಮ್ಸ್ ಆಫ್ ಸ್ಟೇಟ್ಸ್ ಇರ್ಬೋದು, ಸಿಟೀಸ್ ಇರ್ಬೋದು, ಟೌನ್ಸ್ ಇರ್ಬೋದು, ಅಲ್ಲಿಯೂ ಕೂಡ ನಾವು ದ ಅನ್ನ ಯೂಸ್ ಮಾಡಬಾರ್ದು. ದ ಬೆಂಗಳೂರು, ದ ಇಂಡಿಯಾ, ದ ಅವೆನ್ಯೂ ಸ್ಟ್ರೀಟ್, ದ ರಮಾನುಜನ್ ಸ್ಟ್ರೀಟ್. ಸೊ ಇವುಗಳಲ್ಲಿ ನಾವು ದ ಅನ್ನ ಯೂಸ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ನೇಮ್ಸ್ ಆಫ್ ಸಿಂಗ್ಯುಲರ್ ಲೇಕ್ಸ್ ಅಂಡ್ ಬೇಸ್. ಕೊಲ್ಲಿಗಳು ಬರುತ್ತಲ್ವ, ಸರೋವರಗಳು, ಕೊಲ್ಲಿಗಳು. ಅಲ್ಲಿ ಒಂದೇ ಒಂದು ಕೊಲ್ಲಿ, ಒಂದೇ ಒಂದು ಸರೋವರ ಇದ್ದಾಗ ಅಲ್ಲಿಯೂ ಕೂಡ ನಾವು ದ ಅನ್ನ ಯೂಸ್ ಮಾಡಬಾರ್ದು. ಆದ್ರೆ ಗ್ರೇಟ್ ಲೇಕ್ ಬರುತ್ತಲ್ಲ, ದೊಡ್ಡ ದೊಡ್ಡ, ಈ ಕಡೆ ಸಮುದ್ರನೂ ಅಲ್ಲ, ಈ ಕಡೆ ಸರೋವರನೂ ಅಲ್ಲ, ಎರಡರ ಮಧ್ಯ ಇರುತ್ತಲ್ವ, ಅಲ್ಲಿ ಗ್ರೇಟ್ ಅಂತ ಬಂದಾಗ ನಾವು ದ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲಿ ಸಿಂಗಲ್ ಇದ್ದಾಗ ನಾವು ದ ಅನ್ನ ಯೂಸ್ ಮಾಡಲ್ಲ. ಓಕೆ, ನೇಮ್ಸ್ ಆಫ್ ಸಿಂಗಲ್ ಮೌಂಟೇನ್ಸ್, ಒಂದೇ ಒಂದು ಗುಡ್ಡ, ಒಂದೇ ಒಂದು ಬೆಟ್ಟಗಳು ಇರ್ತಾವಲ್ಲ, ಅಲ್ಲಿ ನಾವು ದ ಅನ್ನ ಯೂಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಅಣ್ಣಾಮಲೈ. ದಕ್ಷಿಣ ಭಾರತ ಎತ್ತರವಾದ ಶಿಖರ ಯಾವ್ದಪ್ಪ ಅಂದ್ರೆ ಅಣ್ಣಾಮಲೈ. ನಾವು ಅದನ್ನ ದ ಅಣ್ಣಾಮಲೈ ಅಂತಂದ್ರೆ ತಪ್ಪಾಗತ್ತೆ. ಫಾರ್ ಎಕ್ಸಾಂಪಲ್ ಈ ಪ್ರಪಂಚಕ್ಕೆನೆ ದೊಡ್ಡ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಆಯ್ತಾ, ನಾವು ಮಾತಾಡ್ತಿರೋದು ಒಂದು ಶಿಖರದ ಬಗ್ಗೆ ಮಾತ್ರ, ಮೌಂಟ್ ಎವರೆಸ್ಟ್. ಸೊ ಅಲ್ಲಿ ನಾವು ದ ಅನ್ನ ಯೂಸ್ ಮಾಡಬಾರ್ದು. ದ ಮೌಂಟ್ ಸಾಲಿಟರಿ, ಮೌಂಟ್ ವಿಂಡೋ, ಮೌಂಟ್ ಫ್ಯೂಸಿ, ಮೌಂಟ್ ಅಣ್ಣಾಮಲೈ, ಲೈಕ್ ದಟ್. ನಾವು ಇಲ್ಲಿ ದ ಅನ್ನ ಯೂಸ್ ಮಾಡಲ್ಲ. ಸಿಂಗಲ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ಗುಂಪಾಗಿ ಬಂದಾಗ ನಾವಲ್ಲಿ ದ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಗುಂಪಾಗಿ ಬಂದಾಗ ಗ್ರೂಪ್, ದ ಹಿಮಾಲಯಾಸ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಇಟ್ ಈಸ್ ಅ ರೇಂಜ್ ಅಂಡ್ ಇಟ್ ಹ್ಯಾಸ್ ಮೆನಿ ಮೌಂಟೇನ್ಸ್ ಇನ್ಕ್ಲೂಡಿಂಗ್ ಇನ್ ಇಟ್. ಓಕೆನಾ. ನೇಮ್ಸ್ ಆಫ್ ಸಿಂಗಲ್ ಐಲ್ಯಾಂಡ್ಸ್. ಐಲ್ಯಾಂಡ್ಸ್ ಅಂದ್ರೆ ದ್ವೀಪಗಳಲ್ವಾ, ಒಂದೊಂದೇ ಐಲ್ಯಾಂಡ್ ಇತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ನಾವು ದ ಅನ್ನ ಯೂಸ್ ಮಾಡಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಮಲ್ಪೆ ಹತ್ರ ಒಂದು ಪಿಜನ್ ಐಲ್ಯಾಂಡ್ ಇದೆ. ಓಕೆ, ಅಂದ್ರೆ ಪಾರಿವಾಳಗಳು ತುಂಬಾ ಇರೋದ್ರಿಂದ ಅಲ್ಲಿ ಯಥೇಚ್ಛವಾಗಿ ಅದನ್ನ ಪಿಜನ್ ಐಲ್ಯಾಂಡ್ ಅಂತ ಕೂಡ ಕರೀತಾರೆ. ಅಂದ್ರೆ ಸಿಂಗಲ್ ದ್ವೀಪ ಅದು. ಭೈರಾದೇವಿ ದ್ವೀಪ ಇರ್ಬೋದು, ಅಲ್ಲಿ ನಾವು ದ ಅನ್ನ ಯೂಸ್ ಮಾಡಲ್ಲ. ಈಸ್ಟರ್ ಐಲ್ಯಾಂಡ್, ಬೇರ್ ಐಲ್ಯಾಂಡ್, ಬರ್ಡ್ ಐಲ್ಯಾಂಡ್, ಫಾತಿಮಾ ಐಲ್ಯಾಂಡ್. ಓಕೆ, ವಿ ಡೋಂಟ್ ಯೂಸ್ ದ ವಿತ್ ಸಿಂಗ್ಯುಲರ್ ಐಲ್ಯಾಂಡ್. ಅದೇ ಗುಂಪಾಗಿ ಬಂದ್ರೆ ನಾವಲ್ಲಿ ದ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಗುಂಪು ಅಂತ ಬರೆದಿರ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ದ ಅನ್ನ ಯೂಸ್ ಮಾಡ್ತೀವಿ, ಅದನ್ನು ಕೂಡ ಹೇಳ್ತೀನಿ, ಜಸ್ಟ್ ಕಂಪಾರಿಸನ್ ಮಾಡ್ತಾ ಇದ್ದೀನಿ ಅಷ್ಟೇ. ಫಾರ್ ಎಕ್ಸಾಂಪಲ್ ಈಗ ಅಂಡಮಾನ್ ನಿಕೋಬಾರ್ ಅಂತ ಇಟ್ಕೊಳ್ಳೋಣ. ಅಂಡಮಾನ್ ನಿಕೋಬಾರ್ ಅಲ್ಲಿ ಎಷ್ಟೊಂದು ದ್ವೀಪಗಳಿದಾವೆ, ಅದು ದ್ವೀಪಗಳ ಗುಂಪು. ಅಲ್ಲಿ ನಾವು ದ ಅಂಡಮಾನ್ಸ್, ದ ನಿಕೋಬಾರ್ಸ್ ಅಂತ ಹೇಳ್ತೀವಿ. ನೇಮ್ಸ್ ಆಫ್ ಲ್ಯಾಂಗ್ವೇಜಸ್. ಲ್ಯಾಂಗ್ವೇಜ್ ಮೂಲಕ ನಾವು ರಾಷ್ಟ್ರೀಯತೆಯನ್ನ ತೋರಿಸ್ತಾ ಇದ್ರೆ ಅಲ್ಲಿ ದ ಅನ್ನ ಯೂಸ್ ಮಾಡ್ತೀವಿ, ಅಥವಾ ಜನತೆಯನ್ನ ತೋರಿಸ್ತಾ ಇದ್ರೆ ಅಲ್ಲಿ ದ ಅನ್ನ ಯೂಸ್ ಮಾಡ್ತೀವಿ. ಕೇವಲ ಭಾಷೆಯ ಬಗ್ಗೆ ಮಾತಾಡ್ತಾ ಇದ್ರೆ ಅಲ್ಲಿ ನಾವು ದ ಅನ್ನ ಬಳಸಲ್ಲ. ಕನ್ನಡ, ಇಂಗ್ಲಿಷ್, ರಷ್ಯನ್, ಸ್ಪ್ಯಾನಿಷ್ ಈ ತರ ಭಾಷೆಗಳು ಬಂದಾಗ ದ ಅನ್ನ ಯೂಸ್ ಮಾಡಲ್ಲ. ಆದ್ರೆ ವೆನ್ ದ ಪ್ರಿಸೀಡ್ಸ್ ಅಂದ್ರೆ ಮುಂದೆ ಬರೋದು ಅಂತ, ಪ್ರಿಸೀಡ್ಸ್ ದೀಸ್ ನೌನ್ಸ್ ದೇ ರೆಫರ್ ಟು ದ ಪಾಪ್ಯುಲೇಷನ್. ಅದರಲ್ಲೂ ದ ಬರ್ತಾ ಇದೆ ಅಂತ ಹೇಳಿದ್ರೆ ಆ ದೇಶದ ಜನತೆಯನ್ನ ಅದು ಹೇಳ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನೇಮ್ಸ್ ಆಫ್ ಸ್ಪೋರ್ಟ್ಸ್. ಓಕೆ, ಕ್ರೀಡೆಗಳು ಅಂತ ಬಂದಾಗ ಅಲ್ಲಿಯೂ ಕೂಡ ನಾವು ದ ಅನ್ನ ಬಳಸಲ್ಲ. ಓಕೆ, ನೇಮ್ಸ್ ಆಫ್ ಡಿಸಿಪ್ಲಿನ್ ಆರ್ ಸಬ್ಜೆಕ್ಟ್ ಆಫ್ ಸ್ಟಡೀಸ್. ಫಾರ್ ಎಕ್ಸಾಂಪಲ್ ನೀವು ಸ್ಟಡಿ ಮಾಡ್ತಿರುವಂತ ಎಲ್ಲ ಸಬ್ಜೆಕ್ಟ್ಸ್ ಇರ್ಬೋದು, ಅಥವಾ ಡಿಸಿಪ್ಲಿನ್ಸ್ ಇರ್ಬೋದು, ಕಾಮರ್ಸ್, ಆರ್ಟ್ಸ್, ಸೈನ್ಸ್, ಅಥವಾ ಸಬ್ಜೆಕ್ಟ್ಸ್ ಅಂತ ಬಂದಾಗ ಬಯಾಲಜಿ,
accountancy, social studies, social science, ಆರ್ ಮೆನಿ ಥಿಂಗ್ಸ್ ಲೈಕ್ ದ್ಯಾಟ್. ಸೊ ಅದನ್ನ ನಾವು ದ ಅನ್ನ ಬಳಸಲ್ಲ, ಹೇಳೋಕೆ ದ ಅನ್ನ ಬಳಸಲ್ಲ. ಸೊ ದೀಸ್ ಆರ್ ದ ಸಿಚುವೇಶನ್ಸ್ ವೇರ್ ಯು ಮಸ್ಟ್ ನಾಟ್ ಯೂಸ್ ದ. ಓಕೆ, ಸೊ ನೆಕ್ಸ್ಟ್ ನಾವು ದ ಅನ್ನ ಎಲ್ಲಿ ಬಳಸಬೇಕು? ಓಕೆ, ವೇರ್ ಟು ಯೂಸ್ ದ. ನೇಮ್ಸ್ ಆಫ್ ಓಷನ್ಸ್ ಅಂದ್ರೆ ಮಹಾಸಾಗರಗಳು, ಗಲ್ಫ್ಸ್, ಸೀಸ್, ರಿವರ್ಸ್, ಇಲ್ಲಿ ನಾವು ದ ಅನ್ನ ಬಳಸಬೇಕು. ದ ಪೆಸಿಫಿಕ್ ಓಷನ್, ದ ಅಟ್ಲಾಂಟಿಕ್ ಓಷನ್, ದ ಕೋರಲ್ ಸಿ, ದ ಟೈಮರ್ ಸಿ, ದ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ್, ಬೇ ಆಫ್ ಬೆಂಗಾಲ್, ದ ಬೇ ಆಫ್ ಬೆಂಗಾಲ್. ಓಕೆ, ದ ಯಮುನಾ ರಿವರ್, ದ ನೈಲ್ ರಿವರ್, ದ ಮರ್ರೆ ರಿವರ್, ದ ಕಾವೇರಿ ರಿವರ್. ಈ ರೀತಿ ದೊಡ್ಡ ಮಹಾಸಾಗರಗಳು, ಸಮುದ್ರಗಳು, ಗಲ್ಫ್ಗಳು ಅಥವಾ ನದಿಗಳು, ಇವುಗಳು ಬಂದಾಗ ನಾವೇನ್ ಮಾಡ್ತೀವಿ? ದ ಅನ್ನ ಬಳಸ್ತೀವಿ. ನೇಮ್ಸ್ ಆಫ್ ಕಂಟ್ರೀಸ್ ವಿತ್ ಯುನೈಟೆಡ್ ಸ್ಟೇಟ್ಸ್ ಆರ್ ಐಲ್ಯಾಂಡ್ಸ್ ಅಂದ್ರೆ ಇವುಗಳು ಗುಂಪು ಗುಂಪಾಗಿ ಬರುತ್ತೆ, ಹಾಗಾಗಿ ನಾವಲ್ಲಿ ದ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂದ್ರೆ ದ USA, ದ UK, ದ ಯುನೈಟೆಡ್ ಕಿಂಗ್ಡಮ್, ದ UAE, ದ ಯುನೈಟೆಡ್ ಎಮಿರೈಟ್ಸ್, ಅರೇಬಿಯನ್ ಎಮಿರೈಟ್ಸ್, ದ ಫಿಲಿಪೈನ್ಸ್ ಕೂಡ ಒಂದು ದ್ವೀಪಗಳ ಗುಂಪಲ್ವಾ, ಹಾಗಾಗಿ ನಾವಲ್ಲಿ ದ ಫಿಲಿಪೈನ್ಸ್ ಅಂತ ಹೇಳ್ತಾ ಇದ್ದೀವಿ. ದೆನ್ ನೇಮ್ಸ್ ಆಫ್ ಗ್ರೇಟ್ ಲೇಕ್ಸ್, ಐ ಆಲ್ರೆಡಿ ಟೋಲ್ಡ್ ಯು, ದೊಡ್ಡ ದೊಡ್ಡ ಸರೋವರಗಳು, ಕೇವಲ ಚಿಕ್ಕ ಒಂದು ಸರೋವರದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಚಿಕ್ಕದು ಇದ್ರೆ ಅಲ್ಲಿ ನಾವು ದ ಅನ್ನ ಬಳಸಲ್ಲ, ಆದ್ರೆ ಈ ಕಡೆ ಸಮುದ್ರನೂ ಅಲ್ಲ, ಈ ಕಡೆ ಸಾಗರ ತರ ಎಲ್ಲ ಸರೋವರ ತರ ಚಿಕ್ಕದು ಅಲ್ಲ, ಆ ರೀತಿ ದೊಡ್ಡ ದೊಡ್ಡ ಸರೋವರಗಳಿದ್ದಾಗ ಅಲ್ಲಿ ನಾವು ದ ನ ಬಳಸ್ತೀವಿ. ಅಲ್ಲಿ ಗ್ರೇಟ್ ಅಂತ ಹೆಸರು ಬಂದಿರುತ್ತೆ, ನೀವು ಆರಾಮಾಗಿ ದ ಗ್ರೇಟ್ ಅಂತ ತಗೊಳ್ಬಹುದು. ಓಕೆ, ದ ಗ್ರೇಟ್ ಲೇಕ್ಸ್, ದ ಆಫ್ರಿಕನ್ ಗ್ರೇಟ್ ಲೇಕ್ಸ್, ಲೈಕ್ ಆ ರೀತಿ. ದೆನ್ ನೇಮ್ಸ್ ಆಫ್ ಮೌಂಟೇನ್ ರೇಂಜಸ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸಿಂಗಲ್ ಮೌಂಟೇನ್ ಬಟ್ ಮೌಂಟೇನ್ ರೇಂಜಸ್. ಫಾರ್ ಎಕ್ಸಾಂಪಲ್, ಈಗ ಇಂಡಿಯಾದ ತಲೆ ಮೇಲೆ ರೇಂಜ್ ಹೋಗಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಸುತ್ತ ಏನಾಗಿದೆ, ಹಿಮಾಲಯ ಪರ್ವತಗಳು ಸಾಲು ಸಾಲಾಗಿ ಬೆಳ್ಕೊಂಡಿದೆ. ಸೊ ಈ ರೇಂಜ್ ಇದೆಯಲ್ವಾ, ಇದನ್ನ ನಾವೇನ್ ಹೇಳ್ತೀವಿ? ದ ಹಿಮಾಲಯಾಸ್. ಓಕೆ, ದ ಹಿಮಾಲಯಾಸ್. ಎಷ್ಟೊಂದು ಅಲ್ಲಿ ಪ್ಲೂರಲ್ ಇದೆ, ಹಿಮಾಲಯಾಸ್ ಅಂತ. ಸೊ ಅಲ್ಲಿ ನಾವು ದ ಅನ್ನ ತಗೊಳ್ತೀವಿ. ದ ಆಲ್ಪ್ಸ್, ದ ಅರಾವಳೀಸ್, ದ ಆಂಡೀಸ್, ಲೈಕ್ ದಟ್. ಓಕೆ, ಹಿಮಾಲಯನ್ ರೇಂಜ್ ಅಂತ ಬಂದಾಗ ನಾವು ದ ಅನ್ನ ಬಳಸ್ತೀವಿ. ನೇಮ್ಸ್ ಆಫ್ ಗ್ರೂಪ್ ಆಫ್ ಐಲ್ಯಾಂಡ್ಸ್. ಓಕೆ, ಗ್ರೂಪ್ ಒಂದೇ ಒಂದು ಐಲ್ಯಾಂಡ್ ಅಲ್ಲ, ಓಕೆನಾ, ಗ್ರೂಪ್ ಎಷ್ಟೊಂದು ಐಲ್ಯಾಂಡ್ಸ್ ಇದೆ. ಈ ಗ್ರೂಪಿಗೆ ನಾವು ದ ಅನ್ನ ಬಳಸಬಹುದು. ಓಕೆ, ಗ್ರೂಪ್ ಆಫ್ ಐಲ್ಯಾಂಡ್ಸ್, ದ ವೆಸ್ಟ್ ಇಂಡೀಸ್, ದ ಅಂಡಮಾನ್ಸ್, ದ ನಿಕೋಬಾರ್ಸ್, ದ ಲಕ್ಷದ್ವೀಪ್ಸ್, ಲೈಕ್ ದಾಟ್. ಓಕೆ, ದ ಅನ್ನ ಎಲ್ಲೆಲ್ಲಿ ಬಳಸಬೇಕು ಅಂತ ಗೊತ್ತಾಯ್ತಲ್ವಾ? ಸೊ ಐ ಹ್ಯಾವ್ ಗಿವನ್ ಸಮ್ ಆಫ್ ಎಕ್ಸಾಂಪಲ್ಸ್ ಹಿಯರ್. ಫಾರ್ ಎಕ್ಸಾಂಪಲ್ ನೋಡಿ, ಕ್ಯಾನ್ ಯು ಪಾಸ್ ಡ್ಯಾಶ್ ಸಾಲ್ಟ್ ಪ್ಲೀಸ್. ಸೊ ಈ ಪ್ಲೀಸ್ ಅನ್ನೋ ವರ್ಡ್ ಇದೆಯಲ್ವಾ, ಸೊ ಯಾರು ಆ ಸಾಲ್ಟ್ ಅನ್ನ ಪಾಸ್ ಮಾಡು ಅಂತ ಕೇಳ್ತಾ ಇದಾರೋ ಅದು ಇಟ್ ಈಸ್ ವಿಸಿಬಲ್ ಅಂಡ್ ದ ಸ್ಪೀಕರ್ ನೋಸ್ ಅಬೌಟ್ ದಟ್ ಸಾಲ್ಟ್ ಅಂತ ಆಯ್ತು. ಹಾಗಾಗಿ ನಾವಿಲ್ಲಿ ದ ಸಾಲ್ಟ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸ್ಪೆಸಿಫಿಕ್ ಆಗಿ ಯಾರು ಮಾತಾಡ್ತಾ ಇದ್ದಾರೋ ಅಲ್ಲಿ ಅವರಿಗೆ ಸಾಲ್ಟ್ ಇದೆ ಅಂತ ಗೊತ್ತು, ಹಾಗಾಗಿ ಆ ಸಾಲ್ಟ್ ಅನ್ನ ಅವ್ರು ಕೇಳ್ತಾ ಇದ್ದಾರೆ. ಸೊ ಯು ಮಸ್ಟ್ ಟೇಕ್ ದ ಸಾಲ್ಟ್. ಓಕೆ, ನೆಕ್ಸ್ಟ್, ಡ್ಯಾಶ್ ಯಮುನಾ ಈಸ್ ಡ್ಯಾಶ್ ಸ್ಯಾಕ್ರೆಡ್ ರಿವರ್. ಓಕೆನಾ, ಸೊ ಯಮುನಾ ಅಂದ್ರೆ ನಮ್ಮ ಇಡೀ ಭಾರತದಲ್ಲಿ ಇರೋದು ಒಂದೇ ನದಿ, ಪ್ರಾಪರ್ ನೌನ್. ಅಲ್ಲಿ ನಾವು ದ ಯಮುನಾ ಅಂತ ತಗೋಬೇಕಾಗತ್ತೆ. ನಮ್ಮ ಭಾರತದಲ್ಲಿ ಎಷ್ಟೊಂದು ನದಿಗಳಿದಾವೆ ಅಲ್ವಾ, ನಾವು ನದಿಗಳನ್ನ ಪವಿತ್ರವಾದ ನದಿಗಳು ಅಂತ ಟ್ರೀಟ್ ಮಾಡ್ತೀವಿ. ಹಾಗಾಗಿ ಆ ಎಷ್ಟೊಂದು ನದಿಗಳಲ್ಲಿ ಯಮುನಾ ನದಿಯು ಕೂಡ ಒಂದು ಪವಿತ್ರವಾದ ನದಿ. ಹಾಗಾಗಿ ನಾವಿಲ್ಲಿ ಅನ್ನ ತಗೋಬೇಕು. ದ ಯಮುನಾ ಈಸ್ ಅ ಸ್ಯಾಕ್ರೆಡ್ ರಿವರ್. ಓಕೆ, ನೆಕ್ಸ್ಟ್, ಶಿ ಜಂಪ್ಡ್ ಇನ್ ಟು ಡ್ಯಾಶ್ ಕೆನಲ್ ಇಮ್ಮಿಡಿಯೇಟ್ಲಿ. ಹೌ ಡಿಡ್ ಶಿ ಜಂಪ್? ಇಮಿಡಿಯೇಟ್ಲಿ, ಸಡನ್ ಆಗಿ. ನನ್ಗೆ ಅಲ್ಲಿ ಕೆನಲ್ ಇಲ್ಲ, ಕಾಲುವೆ ಇಲ್ಲ ಅಂತಾನೆ ಗೊತ್ತಿಲ್ಲ ಅಂತಿದ್ರೆ ನಾನು ಇಮಿಡಿಯೇಟ್ ಆಗಿ ಜಂಪ್ ಮಾಡಕ್ಕಾಗತ್ತಾ? ನೋ, ನಾನು ಹುಡುಕ್ತಾ ಇದ್ದೆ. ಸೊ ನನಗೆ ಗೊತ್ತಿರೋದ್ರಿಂದ ನಾನು ಅಲ್ಲಿ ಸ್ವಿಮ್ ಮಾಡೋಕೋ ಅಥವಾ ಏನಕ್ಕೋ ಜಂಪ್ ಮಾಡ್ತಾ ಇದ್ದೀನಿ. ಅಂದ್ರೆ
the kennel. Okay. So next, Sania plays dash badminton while her friend Neha plays dash tennis. I told you. So ಇಲ್ಲಿ ನಮ್ಗೆ ಏನು ಸ್ಪೋರ್ಟ್ಸ್ ಅಂತ ಬಂದಾಗ ನಾವು ದ ಅನ್ನ ಯೂಸ್ ಮಾಡಲ್ಲ. ಓಕೆನಾ? ದ ಸಾನಿಯಾ ಪ್ಲೇಸ್ ಬ್ಯಾಡ್ಮಿಂಟನ್, ದಟ್ಸ್ ಆಲ್. While her friend Neha plays tennis. So no article, no article. That is the right answer. Sania plays badminton while her friend Neha plays tennis. That's all. There is dash hourly bus service here. ಅಂದ್ರೆ 1 ಗಂಟೆಗೂ ಬಸ್ ಸರ್ವಿಸ್ ಇದೆ ಅಂತ ಹೇಳ್ತಾ ಇದೀವಿ. ನಾವು 2 ಅಥವಾ 3, 4 ಅಂತಂದ್ರೆ 4 hours 5 hours ಈ ತರ ಹೇಳ್ತೀವಿ. ಆದ್ರೆ 1 ಅನ್ನೋದಕ್ಕೆ ನಾವು ಇನ್ಸ್ಟೆಡ್ ಆಗಿ ಎ ಅಥವಾ ಆನ್ ಅನ್ನ ಬಳಸಬಹುದಲ್ವಾ? ಹಾಗಾಗಿ ಇಲ್ಲಿ ಆರ್ಲಿ ಅಲ್ಲ, ದಟ್ ಈಸ್ ರಾಂಗ್. ಆರ್ಲಿ ಅನ್ನೋದನ್ನ ಯೂಸ್ ಮಾಡೋದ್ರಿಂದ ನಾವು ಆಪ್ಷನ್ ಬಿ ಆನ್ ಅನ್ನ ತಗೋಬೇಕಾಗತ್ತೆ. ದೇರ್ ಈಸ್ ಆನ್ ಆರ್ಲಿ ಬಸ್ ಸರ್ವಿಸ್ ಹಿಯರ್. Okay, next, my elder brother is dash MA whereas I am only BA. Pronunciation ನೋಡಿ, MA means it takes vowel sounds and an ಅನ್ನ ನಾವು ಬಳಸಬೇಕಾಗತ್ತೆ. ಇಲ್ಲಿ ಬ ಬರ್ತಾ ಇದೆ ಅಲ್ವಾ, ಹಾಗಾಗಿ ನಾವು ಅದು ಕಾನ್ಸನೆಂಟ್ ಸೌಂಡ್ ಅಲ್ಲಿ ಎ ಅನ್ನ ತಗೊಂಡಿದೀವಿ. My elder brother is an MA whereas I am only a BA. Okay, she gave us some very useful dash advice. So advice is uncountable and abstract noun. Uncountable, right? Uncountable ಇದ್ದಾಗ ನಾವು ಎ ಅಥವಾ ಆನ್ ಅನ್ನ ಬಳಸೋಕೆ ಸಾಧ್ಯ ಇಲ್ಲ, ಹಾಗಾಗಿ ನೋ ಆರ್ಟಿಕಲ್. ಸೊ ನಾವು ಜಸ್ಟ್ ಏನನ್ನ ಓದ್ಬೇಕು? she gave us some very useful advice, that's all. Okay, next, they went on dash expedition to dash north. ಸೊ ಈಗ ಅವರು ಒಂದು ಎಕ್ಸ್ಪಿಡಿಷನ್ ಮೇಲೆ ಹೋಗ್ತಾ ಇದ್ದಾರೆ. ಎಕ್ಸ್ಪಿಡಿಷನ್ ಸೌಂಡ್ ನೋಡಿ, ಎಕ್ಸ್ಪಿಡಿಷನ್, ಆನ್ ಎಕ್ಸ್ಪಿಡಿಷನ್, ಒಂದು ಎಕ್ಸ್ಪಿಡಿಷನ್. ಅಂಡ್ ಟು ದ ನಾರ್ತ್. ಸೊ ಈಗ ದಿಕ್ಕುಗಳು ಅಂತ ಬಂದಾಗ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಅವು ಕೇವಲ ನೈಋತ್ಯ ಒಂದೊಂದೇ ಅಲ್ವಾ ಇರೋದು, ಹಾಗಾಗಿ ನಾವು ದಿಕ್ಕುಗಳು ಅಂತ ಬಂದಾಗ್ಲೂ ಕೂಡ ದ ಅನ್ನ ತಗೋಬೇಕಾಗತ್ತೆ. ಓಕೆ, they went on an expedition to the north. She works in dash factory. We don't know where she is working. ಅವಳು ಯಾವ ಫ್ಯಾಕ್ಟರಿಯಲ್ಲಿ ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡ್ತಿದ್ದಾಳೆ ಅಂತ ನಮಗ್ ಗೊತ್ತಿಲ್ಲ, ಹಾಗಾಗಿ ಅ ಫ್ಯಾಕ್ಟರಿ ಅಂತ ನಾವು ತಗೋಬೇಕಾಗತ್ತೆ. And they stayed only dash day at the hotel. Day, ಸೊ ನಾವು ನಾಲಿಗೆಯನ್ನ ಯೂಸ್ ಮಾಡ್ತಿದೀವಿ ನೋಡಿ, ಡೇ. ನಾವೀಗ ಒಂದು ದಿನ ಅಂತ ಹೇಳ್ಬೇಕು, ಹಾಗಾಗಿ ಅ ಡೇ ಅಂತ ಬರುತ್ತೆ. They stayed only a day at the hotel. Okay guys, thank you so much. I hope you understood how to use these articles according to the pronunciation, according to the situation, according to its specificity and according to its unspecificity. Thank you so much. Please do understand. Try to focus on the lines and the words. Then only you can understand it very easily. Thank you.